ಸೊ ಆನಂದದ ಚಿಲುಮೆ ಅಂತ ಇವತ್ತಿನ ಸಬ್ಜೆಕ್ಟ್ ಹೆಸರು. ಏನ್ ಹೇಳ್ತಾರೆ ಇವತ್ತು ಇವತ್ತು ಈ ಪೂರ್ತಿ ವಿಶ್ವ ಇದೆಯಲ್ಲ, ಇದು ಡೈನಮಿಕ್ ಆಗಿದೆ, ಅಂದ್ರೆ ನಡೀತಾ ಇದೆ, ಸುಮ್ಮನೆ ಸ್ತಬ್ಧವಾಗಿಲ್ಲ ವಿಶ್ವ. ಇಲ್ಲಿ ಯಾವುದು ನಿಂತ್ಕೊಂಡಿಲ್ಲ, ಸ್ತಬ್ಧವಾಗಿಲ್ಲ. ಇದು ಎಲ್ಲವೂ ಚಲನಶೀಲವಾಗಿದೆ, ಈ ಪ್ರಪಂಚವೆಲ್ಲ, ಈ ವಿಶ್ವವೆಲ್ಲ. ಒಂದೊಂದ್ಸರಿ ನಮ್ ಜೀವನ ನಿಂತೋಗಿದೆ ಅಂತ ಅನ್ಸತ್ತೆ ನಮ್ಗೆ, ಆದ್ರೆ ಸ್ವಲ್ಪ ಆಳವಾಗಿ ನೋಡಿದ್ರೆ ನಿಂತಿರಲ್ಲ, ನಿಧಾನವಾಗಿ ಮೂವ್ಮೆಂಟ್ ಆಗ್ತಾ ಇರತ್ತೆ ಅಲ್ಲಿ. ಇಲ್ಲಿ ಎಲ್ಲವೂ ಚಲನಶೀಲವಾಗಿರುವುದು, ಮುಂದೆ ಹೋಗ್ತಾ ಇರತ್ತೆ, ಎಲ್ಲ ಮೂವ್ ಆಗ್ತಾ ಇದೆ, ಎಲ್ಲ ಬೆಳೀತಾ ಇದೆ ಇಲ್ಲಿ, ಅಥವಾ ಬದಲಾಯಿಸ್ತಾ ಇದೆ, ಬದಲಾಯಿಸ್ತಾ ಇರತ್ತೆ ಇದು ಯಾವಾಗ್ಲೂ. ಆದ್ರೆ ನಮಗ್ ಗೊತ್ತಾಗ್ತಾರಲ್ಲ. ಒಂದೊಂದ್ಸರಿ ಯಾರೋ ಒಬ್ರು ನೋಡ್ತೀವಿ, ಅವ್ರು ತುಂಬಾ ದಪ್ಪ ಕಾಣಿಸ್ತಾರೆ, ಏನ್ರಿ ದಪ್ಪ ಆಗ್ಬಿಟ್ಟಿದ್ದೀರಾ, ಅಥವಾ ಒಂದು ವರ್ಷನ ಏನ್ರಿ ಸಣ್ಣಕ್ಕಾಗ್ಬಿಟ್ಟಿದ್ದೀರಾ ಅಂತ. ಓಕೆ, ಸೊ ಶರೀರನ ಬದಲಾಗ್ತಾ ಇದೆ. ಓಕೆ, ಸೊ ಇದೆಲ್ಲ ಬದಲಾಗ್ತಾ ಇದೆ. ಇದು ಬದಲಾಗ್ತಾ ಇದೆ ಅಂತ ನಾವು ಗುರುತಿಸೋದು ಹೇಗೆ ಅಂತ, ಅದಕ್ಕೇನೋ ರೆಫರೆನ್ಸ್, ಬದಲಾಗದೇ ಇರುವುದನ್ನ ಒಂದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಈ ಬದಲಾಗೋದನ್ನ ನೋಡ್ತಾ ಇರ್ಬೇಕಲ್ವಾ. ಯಾವುದೋ ಒಂದು ಬದಲಾಗದೇ ಇರುವುದು ಒಂದಿದೆ, ಅದನ್ನ ನಾವು ಅರ್ಥ ಮಾಡ್ಕೊಂಡು ಎಲ್ಲ ಬದಲಾಗ್ತಾ ಇದೆ ಅಂತ ನಮಗ್ ಗೊತ್ತಾಗ್ತಾ ಇದೆ. ಈಗ ಶರೀರ ಸುತ್ತಲೂ ಮನುಷ್ಯರು ಬದಲಾಗ್ತಾ ಇದ್ದಾರೆ, ಪರಿಸ್ಥಿತಿಗಳು ಬದಲಾಗ್ತಾ ಇದೆ, ಸಂಘಟನೆಗಳು ಬದಲಾಯಿಸ್ತಾ ಇದೆ, ಏನೋ ಶರೀರ ಬದಲಾಗ್ತಾ ಇದೆ, ಮನಸ್ಸಿನಲ್ಲಿ ಭಾವನೆಗಳು ಬದಲಾಗ್ತಾ ಇದೆ, ಅಭಿಪ್ರಾಯಗಳು ಬದಲಾಗಿ ಹೋಗ್ತಾ ಇದೆ, ಎಲ್ಲ ಬದಲಾಗ್ತಾ ಇದೆ. ಅಂದ್ರೆ ಯಾವುದೋ ಒಂದು ತತ್ವ ಬದಲಾಗದೇ ಇರುವಂತದ್ದು ಒಂದು ತತ್ವ ಇದೆ. ಇಲ್ಲಾಂದ್ರೆ ಈ ಬದಲಾಗೋದನ್ನ ಹೆಂಗೆ ನಾವು ಗುರುತಿಸಕ್ಕಾಗತ್ತೆ? ನೀರು ಹರಿತಾ ಇದೆ ಅಂದ್ರೆ ಹರಿಯದೇ ಇರುವಂತಹ ಒಂದಿದೆ, ಅಲ್ಲಿ ದಡ ಇದೆ. ಆ ದಡ ಪರ್ಮನೆಂಟ್ ಆಗಿ ಇದೆ. ಅದು ದಡಗಳು ಪರ್ಮನೆಂಟ್ ಆಗಿದ್ರೆ ಮಧ್ಯದಲ್ಲಿ ನೀರು ಹರಿತಾ ಇರೋದು ಗೊತ್ತಾಗುತ್ತೆ. ಅದೇ ರೀತಿ ಎಲ್ಲ ಬದಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಯಾವುದೋ ಬದಲಾಗದೇ ಇರುವುದು ಒಂದು ತತ್ವ ಇದೆ. ಅದನ್ನ ನಾವು ನೋಡಕ್ಕಾಗೋದಿಲ್ಲ, ಕಣ್ಣಲ್ಲಿ ಅನುಭವಿಸಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಇದನ್ನ ನೋಡಕ್ಕಾಗೋದಿಲ್ಲ, ಅನುಭವಿಸಕ್ಕೆ ಸಾಧ್ಯ. ಒಂದು ಮನಸ್ಸಿನಲ್ಲಿ ಅದ್ರ ಬಗ್ಗೆ ಒಂದು ಕಲ್ಪನೆ ಇದೆ, ಏನೋ ಯಾವುದೋ ಒಂದು ಬದಲಾಗ್ತಾ ಇಲ್ಲ. ಸೊ ಈ ಬದಲಾಗದೇ ಇರುವುದರಲ್ಲಿ ನಾವು ಹೋಗಿ ನಿಂತ್ಕೊಬೇಕು, ಅದನ್ನ ಹಿಡ್ಕೊಬೇಕು ಗಟ್ಟಿಯಾಗಿ. ಯಾವಾಗ ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ತೀವೋ ಅವಾಗ ಏನಾಗತ್ತಂದ್ರೆ ನಾವು ಈ ಪ್ರಪಂಚದಿಂದ ಈ ಪ್ರಪಂಚದಲ್ಲಿ ಏನೇನು ಸಿಕ್ಕಾಕೊಂಡಿದೀವಲ್ಲ ಅದರಿಂದ ಆಚೆ ಬಂದ್ಬಿಡ್ತೀವಿ ನಾವು. ನಿಸ್ಸಂಗ, ಇಲ್ಲಿ ಏನ್ ಹೇಳ್ತಾ ಇದ್ರೆ ನಿಸ್ಸಂಗ. ನಾವೇನ್ ಮಾಡ್ತೀವಿ, ಈ ಪ್ರಪಂಚದಿಂದ ನಮ್ಮನ್ನು ನಾವು ಎಲ್ಲಿ ಪ್ರಪಂಚದಲ್ಲಿ ಯಾವ್ದ್ರ ಈ ಇಂದ್ರಿಯಗಳಿಂದ ಸಿಕ್ಕಾಕೊಂಡಿದೀವಿ ನಾವು. ಕಣ್ಣಿನ ಮೂಲಕ, ಮೂಗಿನ ಮೂಲಕ, ಈ ಪಂಚೇಂದ್ರಿಯಗಳಿದೆಯಲ್ಲ ಇದರಲ್ಲಿ ಸಿಕ್ಕಾಕೊಂಡಿದೀವಿ. ಹಂಗಂತ ಈ ಪ್ರಪಂಚನ ಬಿಡಕ್ಕಾಗಲ್ವೇ? ಒಂದು ಕಾಲ ಪ್ರಪಂಚದಲ್ಲಿ ಇಟ್ಟಿರ್ಬೇಕು, ಒಂದು ಕಾಲ ಈ ಬದಲಾಗದೇ ಇರುವಂತದ್ದು ಒಂದು ಇದೆಯಲ್ಲ ಅದ್ರ ಜೊತೆ ಇರ್ಬೇಕು. ಆಲ್ರೆಡಿ ನಾವು ಅದ್ರ ಜೊತೆ ಇದೀವಿ, ಎಚ್ಚೆತ್ಕೊಂಡು ನೋಡ್ಕೊಬೇಕಷ್ಟೇ. ಏನು, ನಾವು ಆಲ್ರೆಡಿ ಅದ್ರ ಜೊತೆ ಇದೀವಿ, ಎಚ್ಚೆತ್ಕೊಂಡು ನೋಡ್ಕೊಬೇಕಷ್ಟೇ. ಓಂ ನಮಃ ಶಿವಾಯ. ಸೊ ಅದರ ಪ್ರಕೃತಿ ಏನು, ಈ ಬದಲಾಗದೇ ಇರುವುದಿದೆಯಲ್ಲ ಅದರ ಪ್ರಕೃತಿ ಏನು, ಅದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಏನು ಏನು ನಿಸ್ಸಂಗೋ ನಿಷ್ಕ್ರಿಯೋಸಿ ತ್ವಂ ಸ್ವಪ್ರಕಾಶೋ ನಿರಂಜನ ಅಯಮೇವ ಹಿತೇ ಬಂಧ ಸಮಾಧಿ ಮನುತಿಷ್ಠಸಿ. ನೀನು ನಿಷ್ಕ್ರಿಯನು, ನಿಸ್ಸಂಗನು, ಪ್ರಕಾಶ ಸ್ವರೂಪಿ, ಖಂಡಿತವಾಗಿ ನಿರಂಜನನು, ಯಾವ ಕಳಂಕವೂ ಇಲ್ಲದವನು. ನಾನು ಸಮಾಧಿ ಮಾಡ್ತಾ ಇದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅದನ್ನು ಕೂಡ ಹಿಡಿದಿಟ್ಕೊಂಡ್ರೆ ಅದು ಕೂಡ ನಿನ್ನ ಬಂಧನಕ್ಕೆ ಕಾರಣವಾಗ್ಬಿಡುತ್ತೆ. ಬದಲಾಗದೇ ಇರುವಂತಹ ಒಂದು ತತ್ವ ಇದೆಯಲ್ಲ, ಚೈತನ್ಯ, ಅದು ನನ್ನ ಒಳಗಡೆ ಮಾತ್ರನ ಇದೆಯಾ, ಇನ್ನೆಲ್ಲೂ ಇಲ್ವಾ? ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಯಾವುದು ಬದಲಾಗೋದಿಲ್ವೋ ಅದು ಎಲ್ಲ ಕಡೆನೂ ಇದೆ, ನಿನ್ನ ಶರೀರದಲ್ಲಿ ಮಾತ್ರ ಅಲ್ಲ, ನಿನ್ನ ಸುತ್ತಲೂ ಅದೇ ಇದೆ. ಆದ್ರೆ ಅದನ್ನ ನೀನು ಆಳವಾಗಿ ನಿನ್ನ ಶರೀರದಲ್ಲಿ ಅನುಭವಿಸ್ಬೋದು. ಸುತ್ತಲೂ ಇರೋದನ್ನ ಅನುಭವಿಸೋದಕ್ಕೆ ಇನ್ನ ಟೈಮ್ ಬೇಕು, ಅದಕ್ಕೆ ತುಂಬಾ ಆಳವಾದ ಅದು ಮುಂದೆ ನಡಿಬೇಕು, ಈ ಪಥದಲ್ಲಿ ಸ್ವಲ್ಪ ದೂರ ನಡಿಬೇಕು. ಅರ್ಥ ಆಗ್ತಾ ಇದ್ರ? ಫಸ್ಟ್ ಈ ಶರೀರದಲ್ಲಿ ಈ ಪಿಂಡೆ ಇದರೊಳಗೆ ಅನುಭವಿಸಿದ್ರೆ ಆಮೇಲೆ ಬ್ರಹ್ಮಾಂಡದಲ್ಲಿ ಅದನ್ನ ಅನುಭವಿಸ್ಬೋದು. ಅರ್ಥ ಆಗ್ತದೆ? ಫಸ್ಟ್ ಈ ಶರೀರದಲ್ಲಿ ಅನುಭವಿಸ್ಬೇಕು. ಆದ್ರೆ ಅದೇ ಚೈತನ್ಯ ನಮ್ಮ ಸುತ್ತಲೂ ಹರಡಿದೆ. ಹೇಗೆ ಮೀನು ನೀರಲ್ಲಿದೆ, ಮೀನಿನ ಒಳಗೆ ನೀರಿದೆ. ಅರ್ಥ ಆಗ್ತಾ ಇದೆಯಾ? ಮೀನು ನೀರಲ್ಲಿದೆ, ಮೀನಿನ ಒಳಗೆ ನೀರಿದೆ.
ಮೀನು ಸುತ್ತಲೂ ನೀರಿದೆ, ಅದು ಮೀನಿಗೆ ಗೊತ್ತಾಗ್ತಾ ಇಲ್ಲ, ಅದರ ಒಳಗಡೆ ನೀರಿದೆ, ಅದರೊಳಗಡೆ ಇದೆ. ಸೊ ಇದು ಒಳಗಡೆ ಇರುವಂತಹ ಆ ಆತ್ಮತತ್ವ, ಆ ಚೈತನ್ಯ ಇದೆಯಲ್ಲ, ಅದು ಬದಲಾಗದೇ ಇರುವಂತದ್ದು. ಮಿಕ್ಕಿದೆಲ್ಲ ಬದಲಾಗ್ತಾ ಇದೆ, ಆಲೋಚನೆಗಳು ಬದಲಾಗ್ತಾ ಇದೆ, ಐಡಿಯಾಸ್ ಎಲ್ಲ ಬದಲಾಗ್ತಾ ಇದೆ, ಭಾವನೆಗಳು ಬದಲಾಗ್ತಾ ಇದೆ, ನಮ್ಮಲ್ಲಿ ಬರುವಂತ ಭಾವನೆಗಳು, ಸಂವೇದನೆಗಳು ಎಲ್ಲ ಬದಲಾಗ್ತಾ ಇದೆ. ಈ ಶರೀರ ಕೂಡ, ಈ ಶರೀರ ಪ್ರತಿ ದಿವಸ ಬದಲಾಗ್ತಾ ಇದೆ. ಇದರಲ್ಲಿ ತುಂಬಾ ವೇಗವಾಗಿ ಬದಲಾಗ್ತದೆ ಶರೀರ. ಪ್ರತಿ ಕ್ಷಣ ಎಷ್ಟೋ ಜೀವಕಣಗಳು, ಜೀವಕೋಶಗಳು ಸಾಯತ್ವೆ, ಎಷ್ಟೋ ಜೀವಕಣಗಳು ಹುಟ್ಟತ್ವೆ. ಹಳೆಯ ಜೀವಕಣಗಳೆಲ್ಲ ಸಾಯುತ್ತವೆ. ಮತ್ತೆ ನಮ್ಮ ರಕ್ತ ಬದಲಾಗ್ತಾ ಇದೆ 24 ಗಂಟೆಗೊಂದ್ಸರಿ. ಶರೀರದಲ್ಲಿ ಇರೋ ಎಷ್ಟೋ ದ್ರವಗಳು ಫ್ಲೂಯಿಡ್ಸ್ ಅಂತಾರಲ್ಲ, ಇವೆಲ್ಲ 24 ಗಂಟೆಗೆ, 48 ಗಂಟೆಗಳಿಗೊಂದ್ಸರಿ ಬದಲಾಗ್ಬಿಡುತ್ತೆ. ಹಾಗೆ ಮಾಂಸ, ಶರೀರದಲ್ಲಿರುವ ಮಾಂಸಗಳು, ಮತ್ತೆ ಏನು ಚರ್ಮ, ಮೂಳೆ, ಇವೆಲ್ಲ ಬದಲಾಗ್ತಾ ಇದೆ. ಮೂಳೆಯ ಒಳಗಿರುವಂತಹ ಅಸ್ಥಿ ಮಜ್ಜೆ 2-3 ತಿಂಗಳಿಗೊಂದ್ಸರಿ ಬದಲಾಗ್ಬಿಡುತ್ತೆ. ಇದನ್ನ ಹೇಳ್ತಾ ಇದ್ದಾರೆ ಗುರುಗಳು. ಪೂರ್ತಿ ಶರೀರ ಘನವಾಗಿ ಕಾಣಿಸುತ್ತೆ ನಮಗೆ, ಆದ್ರೆ ಘನ ಅಲ್ಲ, ನೋಡಿ ಎಷ್ಟು ವೈಜ್ಞಾನಿಕ ದೃಷ್ಟಿಕೋನದಿಂದ ಗೋನದಿಂದ ಹೇಳ್ತಾ ಇದ್ದಾರೆ ಗುರುಗಳು. ಅಧ್ಯಾತ್ಮಕ್ಕೆ ಹೇಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಈ ಬದಲಾಗ್ತಾ ಇರೋದನ್ನ ಗಮನಿಸಕ್ ಪ್ರಾರಂಭ ಮಾಡ್ತೀವೋ, ಅವಾಗ ಯಾವುದು ಬದಲಾಗ್ತಾ ಇಲ್ಲ ಅದು ಮಸ್ಕ್ ಆಗಿದೆ ನಮಗೆ, ಅದು ಸ್ವಲ್ಪ ಕ್ಲಿಯರ್ ಆಗಿ ಗೊತ್ತಾಗಕ್ಕೆ ಶುರುವಾಗುತ್ತೆ. ಯಾವಾಗ ಅದು ಸ್ವಲ್ಪ ಕ್ಲಿಯರ್ ಆಗಿ ಗೊತ್ತಾಗಕ್ಕೆ ಶುರುವಾಗುತ್ತೋ, ಸೊ ಮತ್ತೆ ಆಚೆ ಕಡೆನೂ ಗೊತ್ತಾಗ್ತದೆ. ಫಸ್ಟ್ ಈ ಶರೀರದೊಳಗೆ ನೋಡ್ಕೊಬೇಕು ನಾವು. ಅದಕ್ಕೆ ಗುರುಗಳೇನೇ ಮೆಡಿಟೇಷನ್, ಧ್ಯಾನ ಯಾಕೆ ಮಾಡಿಸ್ತಾ ಇದ್ದಾರೆ ಅಂದ್ರೆ, ಒಳಗಡೆ ಇರುವ ಚೈತನ್ಯವನ್ನ ಗಮನಿಸ್ತಾ ಗಮನಿಸ್ತಾ, ಓ ಈ ನನ್ನ ಪಕ್ಕದ ಶರೀರದಲ್ಲೂ ಇದೇ ಚೈತನ್ಯ ಇರೋದು, ಆ ಶರೀರದಲ್ಲೂ ಅದೇ ಇರೋದು, ಇನ್ನೊಂದು ಶರೀರದಲ್ಲಿ ಓ ಎಲ್ಲ ಕಡೆನೂ ಇದೆ ಅಲ್ವಾ ಇರೋದು ಅಂತ ಅವಾಗ ಗೊತ್ತಾಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದನ್ನ ಎಲ್ಲ ಸ್ಥಳಗಳಲ್ಲೂ ಅದೇ ಇರುವುದು. ಈ ಪೂರ್ತಿ ಸೃಷ್ಟಿ ಅದರಿಂದ ಆಗಿದೆ. ಸೊ ಧ್ಯಾನದಲ್ಲಿ ಏನಾಗುತ್ತೆ, ಈ ಬದಲಾಗದೇ ಇರುವ ಚೈತನ್ಯವನ್ನ ಅನುಭವಿಸ್ತೀವಿ ನಾವು. ಇದನ್ನ ಟ್ರಾನ್ಸೆಂಡೆಂಟಲ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಅತೀಂದ್ರಿಯವಾದ ಅನುಭವ, ಇಂದ್ರಿಯಗಳಿಗೆ ಎಟುಕದಂತದಲ್ಲ, ಇಂದ್ರಿಯಗಳಿಗೆ ಅತೀತವಾಗಿರುವುದು. ಯಾವುದೇ ಇಂದ್ರಿಯವನ್ನ ನೋಡಿ, ಧ್ಯಾನದಲ್ಲಿ ನಾವು ಯಾವುದೇ ಇಂದ್ರಿಯಗಳನ್ನು ಉಪಯೋಗಿಸುವುದಿಲ್ಲ. ಕಣ್ಣು ಉಪಯೋಗಿಸ್ತೀವ? ಇಲ್ಲ. ಮೂಗು, ನಾಲಿಗೆ, ಈ ಪಂಚೇಂದ್ರಿಯಗಳು ಯಾವುದು ಉಪಯೋಗಿಸೋದಿಲ್ಲ. ಇಂದ್ರಿಯಗಳಿಗೆ ಅತೀತವಾದ ಒಂದು ಅನುಭವ ಧ್ಯಾನ ಮತ್ತೆ ಸಮಾಧಿ. ಆಮೇಲೆ ಇವಾಗ ಅದು ಗುರುಗಳು ಎಚ್ಚೆತ್ಕೊಳ್ಳಿ, ಎಲ್ಲ ಕಡೆ ಇದೇ ಹರಡಿದೆ. ನಮ್ಮೊಳಗಡೆ ಏನು ಚೈತನ್ಯ ಇದೆ, ಇದು ಎಲ್ಲ ಕಡೆ ಹರಗಿದೆ. ಇದು ನಿಮ್ಮ ಧ್ಯಾನಕ್ಕೆ ಮಾತ್ರ ಸೀಮಿತವಾಗಿ ನೋಡ್ಕೊಬೇಡಿ ನಿಮ್ಮೊಳಗೆ. ಇಲ್ಲಾಂದ್ರೆ ಏನ್ ಮಾಡ್ತೀವಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡ್ತೀವಿ ಏನೋ, ಆಮೇಲೆ ಸ್ವಲ್ಪ ಆನಂದವನ್ನು ಅನುಭವಿಸ್ತೀವಿ. ಯಾವಾಗ ಪ್ರಪಂಚದ ಜೊತೆ ಭಾಗವಹಿಸ್ಬೇಕೋ ಅವಾಗ ಮಾಮೂಲಿ ಹಂಗೆ ಇರ್ತೀವಿ ನಾವು, ಏನು ಬದಲಾವಣೆ ಆಗೋದಿಲ್ಲ. ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಗುರುಗಳು. ಕಣ್ಣು ತೆಗೆದಾಗಲೂ ಕೂಡ ಈ ಚೈತನ್ಯದ ಸಾಗರದಲ್ಲಿ ನಾನು ತೇಲ್ತಾ ಇದ್ದೀನಿ ನೋಡಿ ಅಂತ ಅದ್ಭುತವಾದ ಒಂದು ಜ್ಞಾನವನ್ನ ಗುರುಗಳು ನಮಗೆ ಕೊಡ್ತಾ ಇದ್ದಾರೆ. ಏನು, ಜೀವಂತವಾಗಿರುವ ಈ ಚೈತನ್ಯದ ಸಾಗರದಲ್ಲಿ ತೇಲ್ತಾ ಇದ್ದೀನಿ. ಇಲ್ಲಿ ಪ್ರತಿಯೊಂದು ಕಣವೂ ಕೂಡ ಚೈತನ್ಯವಾಗಿದೆ ನೋಡಿ. ಪ್ರತಿಯೊಂದು ಕಣವೂ ಕೂಡ ಇಲ್ಲಿ ಆ ಚೈತನ್ಯವೇ ಆಗಿದೆ. ಇದನ್ನ ಹೇಳ್ಕೊಂಡ್ ಬರ್ತಾರೆ. ತ್ವಯಾ ವ್ಯಾಪ್ತಂ ಇದಂ ವಿಶ್ವಂ ತ್ವಯಿ ಪ್ರೋತಂ ಯಥಾರ್ಥತಃ ಶುದ್ಧ ಬುದ್ಧ ಸ್ವರೂಪಸ್ಥಂ ಮಾಗಮ ಕ್ಷುದ್ರ ಚಿತ್ತತಾಂ. ಮುಂದಿನ ಶ್ಲೋಕ. ತ್ವಯಾ ವ್ಯಾಪ್ತಂ ಇದಂ ವಿಶ್ವಂ ತ್ವಯಿ ಪ್ರೋತಂ ಯಥಾರ್ಥತಃ ಶುದ್ಧ ಬುದ್ಧ ಸ್ವರೂಪಸ್ಥಂ ಮಾಗಮ ಕ್ಷುದ್ರ ಚಿತ್ತತಾಂ. ಒಂದು ನಿಮಿಷ. ಅದಕ್ಕೆ ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿದ್ದೀಯಾ? ಈ ವಿಶ್ವವು ನಿನ್ನಿಂದ ಹೆಣೆಯಲ್ಪಟ್ಟಿದೆ. ಹೇಗೆ ಒಂದು ಬಟ್ಟೆ ದಾರದಿಂದ ಹೆಣೆಯಲ್ಪಟ್ಟಿದೆಯೋ ಆ ರೀತಿಯಾಗಿ ಹೆಣೆಯಲ್ಪಟ್ಟಿದೆ. ನೀನು ಶುದ್ಧ ಚೈತನ್ಯ ಸ್ವರೂಪಿ. ಇದು ವಿಶಾಲವಾದ ದೃಷ್ಟಿಯಿಂದ ನೋಡು. ಚಿಕ್ಕದಲ್ಲಿ ಸಿಕ್ಕಾಕೊಂಬೇಡ, ಸಣ್ಣ ಮನಸ್ಸಿಗೆ ದಾರಿ ಕೊಡಬೇಡ. ಏನ್ ಹೇಳ್ತಾರೆ? ಮಾಗಮ ಕ್ಷುದ್ರ ಚಿತ್ತತಾಂ, ಸಣ್ಣ ಮನಸ್ಸಿಗೆ ದಾರಿಯನ್ನ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ.
ಏನು ತ್ವಯಾ ವ್ಯಾಪ್ತಮಿದಂ ವಿಶ್ವಂ ತ್ವಯಿ ಪ್ರೋತಂ ಯಥಾರ್ಥತಃ ಶುದ್ಧ ಬುದ್ಧ ಸ್ವರೂಪಸ್ತ್ವಂ ಮಾಗಮ ಕ್ಷುದ್ರ ಚಿತ್ತದ. ಏನಾಗ್ತದೆ ಧ್ಯಾನದಲ್ಲಿ? ನಾವು ಧ್ಯಾನಕ್ಕೆ ಮಾತ್ರ ಈ ಅನುಭವವನ್ನ ಸೀಮಿತಗೊಳಿಸ್ತೀವಿ, ಮತ್ತೆ ಸಿಕ್ಕಾಕೊಳ್ತೀವಿ ಬಂಧನದಲ್ಲಿ. ಇದನ್ನ, ಈ ಚೈತನ್ಯವನ್ನ ಎಲ್ಲ ಸ್ಥಳಗಳಲ್ಲೂ ನೋಡಕ್ ಪ್ರಾರಂಭ ಮಾಡಿದಾಗ ಏನು, ಅದೇ ಮುಕ್ತಿ ಅಂತ, ಅದೇ ಮೋಕ್ಷ. ಒಳಗಡೆ ಇರುವ ಚೈತನ್ಯವೇ ಆಚೆ ಕಡೆ ಇದೆ, ಈ ಶರೀರದಲ್ಲೂ ಇದೆ, ಆ ಶರೀರದಲ್ಲೇ ಇದೆ. ಅರ್ಥ ಆಗ್ತಾ ಇದೆ? ಸೊ ಅದಕ್ಕೆ ನೋಡಿ, ಗುರುಗಳು ಯಾರೇ ಹೋಗಿ ನಿಂತ್ಕೊಳ್ಳಿ ಅವ್ರ ಮುಂದೆ ಎಷ್ಟು ಪ್ರೀತಿಯಿಂದ, ಅಷ್ಟೇ. ಇವನು ಯಾರೋ ದೊಡ್ಡವನು, ಶ್ರೀಮಂತ, ಬಡವ ಅಥವಾ ಇನ್ನೊಬ್ಬನು ಏನು ನೋಡೋದಿಲ್ಲ. ಆ ಚೈತನ್ಯದನ್ನು ನೋಡಿ ಅದರ ಮೇಲೆ ಅವ್ರು ಯಾವ ರೀತಿ ಆ ದೃಷ್ಟಿಯಲ್ಲಿ ನೋಡ್ತಾರೋ ಓಂ ನಮಃ ಶಿವಾಯ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲರನ್ನು ಅದೇ ಪ್ರೀತಿಯಿಂದ, ಅಷ್ಟೇ ತೀಕ್ಷ್ಣವಾದ 100% ಸಮಯವನ್ನು ಕೊಟ್ಟು ಮಾತಾಡಿಸ್ತಾರೆ. ಒಂದು ದೃಷ್ಟಿ ಬೀರಿದ್ರು ಕೂಡ ಅಷ್ಟೇ 100% ಇರುತ್ತೆ, 100ಕ್ಕೆ 100ರಷ್ಟು. ನಮ್ಮ ಒಳಗೆ ಹಿಂಗ್ ಲೇಸರ್ ತರ ಸೂರ್ಯ ಆಚೆ ಹೋಗ್ಬಿಡುತ್ತೆ ಅನ್ಸುತ್ತೆ ನಮ್ಗೆ ಗುರುಗಳು ನಮ್ಮ ಕಡೆ ನೋಡಿದಾಗ. ಇದನ್ನ ನಾವು ಶುದ್ಧ ಬುದ್ಧ ಸ್ವರೂಪಸ್ತ್ವಂ ಮಾಗಮ ಕ್ಷುದ್ರ ಚಿತ್ತದ. ಈ ಸಣ್ಣ ಮನಸ್ಸಿದೆಯಲ್ಲ, ಇದು ಸಿಕ್ಕಾಕೊಂಡ್ಬಿಟ್ಟಿದ್ವಿ ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿ. ಯಾವುದೋ ಒಂದು ವಸ್ತುವಲ್ಲಿ ಸಿಕ್ಕಾಕೊಂಡಿದೀವಿ, ಯಾವುದೋ ಒಂದು ಪರಿಸ್ಥಿತಿ, ಯಾವುದೋ ಒಂದು ಘಟನೆಯಲ್ಲಿ ಸಿಕ್ಕಾಕೊಂಡಿದೀವಿ, ಯಾರೋ ಏನೋ ಅಂದ್ರು ಅದರಲ್ಲಿ ಸಿಕ್ಕಾಕೊಂಡಿದೀವಿ, ಯಾರೋ ಹೊಗಳಿದ್ರು ಅದನ್ನ ಇಟ್ಕೊಂಡ್ಬಿಡೋದು ಗಟ್ಟಿಯಾಗಿ, ಯಾರೋ ಬೈದ್ರು ಅದನ್ನ ಇಟ್ಕೊಳ್ಳೋದು. ಸೊ ನಮ್ಮ ಮನಸ್ಸು ಯಾವ್ದ್ರಲ್ಲಿ ಸಿಕ್ಕಾಕೊಂಡಿದೆ ಅಂದ್ರೆ ಇದನ್ನೇ ಅಗಿತಾ ಇರುತ್ತೆ, ಚೂಯಿಂಗ್ ಗಮ್ ತರ. ಚೂಯಿಂಗ್ ಗಮ್ಮು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರುಚಿ ಇರುತ್ತೆ, ಅದರಲ್ಲಿ ಹೋಗ್ತಾ ಹೋಗ್ತಾ ಏನಂತ ರುಚಿ ಇರೋದಿಲ್ಲ ಅದು, ಏನೋ. ಅದೇ ತರ ನಮ್ಮ ಮನಸ್ಸು ಕೂಡ ಚೂಯಿಂಗ್ ಗಮ್ ತರ, ಈ ಕೆಲ್ಸಕ್ಕೆ ಬರೋದನ್ನ, ಈ ಪ್ರಯೋಜನ ಇಲ್ದಿರೋ ಯಾವುದೋ ಘಟನೆಯನ್ನ ಅದನ್ನೇ ಅಗಿತಾ ಇರುತ್ತೆ ಒಳಗಡೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಎದ್ದು ಕೂತ್ಕೋ, ಸಣ್ಣ ಮನಸ್ಸಿನಲ್ಲಿ ಸಿಕ್ಕಾಕೊಂಬೇಡ. ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲ ಬದಲಾಗ್ತಾ ಇದೆ. ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲ ಬದಲಾಗ್ತಾ ಇದೆ. ಮನುಷ್ಯರು ಬದಲಾಗ್ತಾ ಇದ್ದಾರೆ, ಎಲ್ಲ ಇವತ್ತು ಬರ್ತಾ ಇದ್ದಾರೆ, ನಾಳೆ ಇರ್ತಾರೆ, ಕಣ್ಮುಂದೆ ಇದ್ದಂಗೆ ಇರ್ತಾರೆ. ಇಲ್ಲ, ಎಷ್ಟು ಬೇಗ ಶರೀರ ಡ್ರಾಪ್ ಮಾಡಿ ಹೊಟ್ಟೋಗಿರ್ತಾರೆ. ಏನೋ ಬೇಗ ಜನ್ಮ ತಗೊಂಡಿರ್ತೀವಿ, ಒಂದಷ್ಟು ವರ್ಷ ಇರ್ತೀವಿ, ಅದೇ ತರ ಶರೀರ ಬಿಟ್ಟು ಹೋಗ್ತಾ ಇರ್ತೀವಿ. ಮಾಗಮ ಕ್ಷುದ್ರ ಚಿತ್ತದಾಂ, ಈ ಸಣ್ಣ ಮನಸ್ಸನ್ನ ಬಿಟ್ಬಿಡು. ಯಾವಾಗ ಈ ಸಣ್ಣ ಮನಸ್ಸನ್ನು ಬಿಟ್ಟ ತಕ್ಷಣನೇ ಯು ಆರ್ ಫ್ರೀ, ಮೋಕ್ಷ, ಮುಕ್ತಿ ಸಿಕ್ತು ಅಂತ ಲೆಕ್ಕ, ಮೋಕ್ಷ ಆಯ್ತು. ನಿರಪೇಕ್ಷೋ ನಿರ್ವಿಕಾರೋ ನಿರ್ಭರ ಶೀತಲಾಶಯ. ಇಲ್ಲ ಅಂದ್ರೆ ಮನಸ್ಸು ಏನಾಗ್ತದೆ, ನಾಳೆ ಬಗ್ಗೆ ಆಲೋಚನೆ ಮಾಡ್ತಾ ಇರುತ್ತೆ. ಇದು ನಮ್ಮ ಹ್ಯಾಪಿನೆಸ್ ಮೊದಲನೇ ಪಾಯಿಂಟ್ ಅಲ್ವಾ, ನಾಳೆ ಬಗ್ಗೆ. ಅವಾಗ್ಲೂ ಸಂತೋಷವಾಗಿರೋದಿಲ್ಲ, ಅಥವಾ ಆಗೋಗಿರೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರುತ್ತೆ, ಅವಾಗ್ಲೂ ಸಂತೋಷವಾಗಿರೋದಿಲ್ಲ. ನೋಡಿ, ಸೊ ಅಂದ್ರೆ ನಾವು ನಮ್ಮ ಹ್ಯಾಪಿನೆಸ್ ಪ್ರೋಗ್ರಾಮ್ ನೋಡಿದ್ರೆ ನಾವು ಈ ಸ್ಕ್ರಿಪ್ಚರ್ಸ್ ಅಲ್ಲಿರೋ ಸಾರವನ್ನೆಲ್ಲ ಎಳೆದು ಆ ಗುರುಗಳು ಅದನ್ನ ತೆಗೆದು ಒಂದೊಂದು ಸೂತ್ರ ನಮಗೆ ಕೊಟ್ಟಿದ್ದಾರೆ ಅಲ್ವಾ. ಓಂ ನಮಃ ಶಿವಾಯ. ಸೊ ಇನ್ ಸ್ವಲ್ಪ ಮುಂದೆ ಹೋಗೋಣ. ಏನಪ್ಪಾ ನೋಡಿ, ಸೊ ಒಂದೊಂದ್ಸರಿ ಧಾರ್ಮಿಕವಾಗಿ ಕೂಡ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಏನಪ್ಪ ಧಾರ್ಮಿಕವಾಗಿ ಹೇಗೆ ಸಿಕ್ಕಾಕೊಂಡಿದೀವಿ? ಅದನ್ನ ತುಂಬಾ ತೀವ್ರವಾಗಿ ಮಾಡಕ್ ಹೋಗಿ ಸಿಕ್ಕಾಕೊಂಡ್ಬಿಡ್ತೀವಿ. ಕುಂಭಮೇಳಕ್ಕೆ ಹೋಗ್ಲಿಲ್ಲ, ಸ್ನಾನ ಮಾಡ್ಲಿಲ್ಲ. ನಾನು ಹೇಳ್ತಾ ಇಲ್ಲ, ಪುಸ್ತಕದಲ್ಲಿ ಅವಾಗ ಯಾವಾಗೋ ಬರ್ದಿರೋದು, ಇವಾಗ ನಮಗ್ ವರ್ತಿಸತ್ತೆ ಅದು. ಅರ್ಥ ಆಗ್ತಾ ಇದೆ? ಕುಂಭಮೇಳಕ್ಕೆ ಹೋಗಿಲ್ಲ, ಸ್ನಾನ ಮಾಡಿಲ್ಲ, ಏನ್ ಪಾಪ ಅಂಟ್ಕೊಂಡ್ಬಿಡುತ್ತೋ ನಂಗೆ. ಏಕಾದಶಿ ವ್ರತ ಮುರಿದೋಯ್ತು, ಇನ್ನೇನ್ ಪಾಪ ಬರುತ್ತೋ. ನವರಾತ್ರಿಯಲ್ಲಿ ಉಪವಾಸ ಮಾಡ್ಲಿಲ್ಲ, ದೇವಿ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಗಣಪತಿ ಹಬ್ಬದಲ್ಲಿ ಸರಿಯಾಗಿ ಪೂಜೆ ಮಾಡ್ಲಿಲ್ಲ, ಗಣೇಶ ನನಗೆ ಏನೋ ವರ ಕೊಡ್ತಾನೋ ಇಲ್ವೋ, ಇನ್ನೇನು ವಿಘ್ನಗಳು ಉಂಟು ಮಾಡ್ತಾನೋ ಏನೋ. ಈ ರೀತಿಯಾದ ಭ್ರಮೆಯಲ್ಲಿ ಇರ್ತೀವಿ ನಾವು. ಸಾಂಸಾರಿಕ ವ್ಯಕ್ತಿಯು ಒಂದು ರೀತಿಯಾದ ಒಂದು ಬಂಧನವನ್ನು ಅನುಭವಿಸಿದ್ರೆ, ಧಾರ್ಮಿಕವಾದ ವ್ಯಕ್ತಿ, ರಿಲಿಜಿಯಸ್ ಪರ್ಸನ್, ಅವನು ಇನ್ನೊಂದು ರೀತಿಯ ಬಂಧನ. ಇದರಿಂದ ಹೊರಗೆ ಬರೋದೇ ಕಷ್ಟ ಆಗುತ್ತೆ. ಶರೀರದ ಕೈಯಲ್ಲಿ ಆಗ್ತಾ ಇಲ್ಲ, ಸತಾಯಿಸೋದು ಶರೀರವನ್ನು, ಸತಾಯಿಸಿ ಪೀಡಿಸಿ ಶರೀರವನ್ನ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗೋದು. ಎಲ್ಲ ಆಗ್ತಾ ಇದ್ರೆ ಮಾಡೋಣ, ಬೇಡ ಅನ್ನಲ್ಲ, ಅದ್ರ ಬಗ್ಗೆ ವಿರೋಧ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ವಿರೋಧ ಇಲ್ಲ. ಏನು, ಶ್ರದ್ಧೆ ಇರಬೇಕು, ಇಲ್ಲ ಅಂತಲ್ಲ. ಬಟ್ ಅದು ದುಃಖಕ್ಕೆ ಕಾರಣವಾಗಬಾರ್ದು, ಬಂಧನಕ್ಕೆ ಕಾರಣವಾಗಬಾರ್ದು. ಇಲ್ಲೇನು ಹೇಳ್ತಾರೆ ಗುರುಗಳು, ಗಂಗಾ ನದಿ ವಿಶಾಲವಾದ ನದಿ, ಅದು ಎಷ್ಟು, ಅದರ ದಂಡೆ ಎಷ್ಟೋ ಕಿಲೋಮೀಟರ್ ಗಟ್ಟಲ ಇದೆ. ಎಲ್ಲಿ ಬೇಕಾದ್ರೂ ಗಂಗಾ ಸ್ನಾನ ಮಾಡ್ಬೋದು. ಆದ್ರೆ ಕೆಲವರಿಗೆ ಒಂದು ಭ್ರಮೆ, ಅಲ್ಲೆಲ್ಲೋ ಹೋಗಿ ಸ್ನಾನ ಮಾಡಿದ್ರೆ ಅಲ್ಲೇ ಮೋಕ್ಷ ಸಿಗತ್ತೆ.
ಈ ನೂಕುನುಗ್ಗಲಾಟದಲ್ಲಿ ಕೆಲವರು ಸತ್ಯ ಹೋಗುತ್ತಾರೆ ನೋಡಿ, ಇದು ಯಾವಾಗಲೂ ಬರ್ದಿರೋದು ಇದು. ನೂಕುನುಗ್ಗಲಾಟದಲ್ಲಿ ಕೆಲವು ಸತ್ಯ, ಎಲ್ಲಿ ಬೇಕಾದ್ರೂ ಸ್ನಾನ ಮಾಡ್ಬೋದಲ್ಲ, ಇಲ್ಲೇ ಸ್ನಾನ ಮಾಡ್ಬೇಕು ಅಂತ ಒಂದು ಭ್ರಮೆ ನೋಡಿ, ಇದೊಂದು ಬಂಧನಕ್ಕೆ ಕಾರಣವಾಗ್ತದೆ. ಮತ್ತೆ ಸಮಾಧಿ ಕೂಡ ಬಂಧನ. ನನ್ನ ರೀತಿ ಯಾರೋ ಧ್ಯಾನ ಮಾಡೋದಿಲ್ಲ, ನಾನು ಅದ್ಭುತವಾದ ಸಾಧಕ, ನಾನು ಅವ್ರಿಗಿನ್ನ ಅದ್ಭುತವಾದ ಸಾಧಕ, ಇವ್ರಿಗೆ ನನ್ನಂತ ಯೋಗಿ ಇನ್ನೊಬ್ಬ ಇಲ್ಲ. ಇದು ಕೂಡ ಬಂಧನಕ್ಕೆ ಕಾರಣ ಆಗೋಗ್ಬಿಡುತ್ತೆ. ಅದು ಅಹಂಕಾರವಾಗಿ ಪರಿಣಮಿಸ್ಬಿಡುತ್ತೆ ಅದು. ಇನ್ನು ಕೆಲವರು ಸಮಾಧಿನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು, ಭೂಮಿನ ಅಗದ್ಬಿಟ್ಟು ಒಳಗಡೆ ಒಂದು 6 ಅಡಿ ಅಗದ್ಬಿಟ್ಟು ಒಳಗಡೆ ಹೋಗಿ ಕುತ್ಕೊಳ್ಳೋದು, ಕಣ್ಮುಸ್ಕೊಳ್ಳೋದು. ಇದು ಸಮಾಧಿ ಅಲ್ಲ. ಅವ್ರು ನೋಡಿದ್ರೆ ಕರುಣೆ ಬರುತ್ತೆ, ನಾವು ಕರುಣೆ ಉಕ್ಕಿ ಬರುತ್ತೆ ಅಂತಾರೆ ಗುರುಗಳು. ಏನೋ, ಸೊ ನಾನು ಚೈತನ್ಯ ಸ್ವರೂಪಿ ಅಂತ ಯಾರು ಗುರುತಿಸ್ತಾರೋ ಅವ್ರು ಮಾತ್ರ ಮುಕ್ತರಾಗಲು ಸಾಧ್ಯ. ನಾನು ಚೈತನ್ಯ ಸ್ವರೂಪಿ ಅಂತ ಯಾರು ಗುರುತಿಸ್ತಾರೋ ಅವ್ರು ಮಾತ್ರ ಮುಕ್ತರಾಗಲು ಸಾಧ್ಯ. ಅದಕ್ಕೆ ನೋಡಿ, ಅಲ್ಲಿ ಮೆಡಿಟೇಷನ್ಸ್ ಅಲ್ಲಿ ಗುರುಗಳು ಅಸಂಗೋಹಂ 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 ಪುನಃ ಪುನಃ ಧ್ಯಾನ ಮಾಡುವಾಗ ಈ ಪ್ರಪಂಚದ ಜೊತೆ ನಿನ್ನನ್ನು ಡಿಟ್ಯಾಚ್ ಮಾಡ್ಕೋ, ಅಸಂಗೋಹಂ, ಅಸಂಗವಾಗು, ಈ ಪ್ರಪಂಚದ ಜೊತೆ ಡಿಸ್ಕನೆಕ್ಟ್ ಆಗು, ಮತ್ತೆ ಅಸಂಗೋಹಂ ಅಸಂಗೋಹಂ ಪುನಃ ಪುನಃ ಆಗ್ತಾ ಇದೆಯಲ್ಲ. ಸೊ ಮಲ್ಕೊಳ್ಳೋವಾಗ್ಲೂ ಅಷ್ಟೇ ಸ್ವಲ್ಪ ಧ್ಯಾನ ಮಾಡಿ ಹಾಗೆ ಮಲ್ಕೊಳ್ಳಿ, ಅಥವಾ ಯಾವ್ದು ನಾರಾಯಣ ನಾರಾಯಣ ಜಪ ಮಾಡಿ ಮಲ್ಕೊಳ್ಳೋದು, ಇಲ್ಲೇ ಹೇಳ್ತಾ ಇದ್ರು ಗುರುಗಳು. ಅವಾಗ ನಿದ್ದೆ ಕೂಡ ಸಮಾಧಿ ಸ್ಥಿತಿ ಅಲ್ಲ. ಒಬ್ಬ ಜ್ಞಾನಿ ಪುರುಷನಿಗೆ, ಒಬ್ಬ ಮಹಾತ್ಮರಿಗೆ ನಿದ್ದೆ ಕೂಡ ಸಮಾಧಿನೇ. ಅವ್ರಿಗೆ 24 ಗಂಟೆನೂ ಅದೇ ಸ್ಥಿತಿಯಲ್ಲಿ ಇರ್ತಾರೆ. ಅವ್ರಿಗೇನು ಎಕ್ಸ್ಟ್ರಾ ಸಾಧನೆ ಮಾಡ್ಬೇಕಾಗಿಲ್ಲ ಅವ್ರು. ಇಲ್ಲೊಂದಷ್ಟು ಒಂದು ಪ್ರಶ್ನೆ ಬರುತ್ತೆ, ಗುರುವಿನ ಮೇಲೆ ನಂಬಿಕೆ ಹೇಗೆ ಉಂಟಾಗತ್ತಪ್ಪ, ಹೇಗೆ ನಂಬೋದು? ಗುರುಗಳು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈ ಕಾಲದಲ್ಲಿ ಯಾರನ್ನೂ ನಂಬಕ್ ಸಾಧ್ಯ ಇಲ್ಲ. ಈ ನಾವು ನಡೀತಾ ಇರೋ ಮಾರ್ಗ, ಮಾಡ್ತಾ ಇರುವ ಸಾಧನೆ ಸರಿಯಾಗಿದೆಯೋ ಇಲ್ಲೋ ಅಂತ ಅದ್ರ ಮೇಲೆ ನಂಬಿಕೆ ಇರಲ್ಲ ನಮ್ಗೆ. ಇನ್ನು ಗುರುವನ್ನು ಹೇಗೆ ನಂಬೋದು? ಆದ್ರೆ ಸರಿಯಾದ ಗುರು ನಮಗೆ ಭರವಸೆಯನ್ನು ಹುಟ್ಟಿಸಲ್ಲ, ಸಂಶಯವನ್ನು ಹುಟ್ಟಿಸ್ತಾರೆ. ಏನು, ಸಂಶಯದ ಬೆಂಕಿಯಲ್ಲಿ ಬೆಂದು ಬೆಂದು ಇನ್ನ ಪಕ್ವವಾಗ್ತೀವಿ ನಾವು. ಗುರುಗಳು ಅದೇ ಹೇಳ್ತಾರೆ, ನಿನ್ನ ತಲೆಯಲ್ಲಿ ಸಂಶಯವನ್ನು ತಗೊಂಡ್ಬರೋದು ನನ್ನ ಕೆಲಸ, ಆ ಸಂಶಯವನ್ನ ಮತ್ತೆ ಮತ್ತೆ ನನಗೆ ಸಮರ್ಪಣೆ ಮಾಡಿ ಶರಣಾಗತಿ ಆಗೋದು ನಿನ್ ಕೆಲಸ. ಮತ್ತೆ ಎಷ್ಟೋ ಸಂಶಯಗಳು ಬರುತ್ತೆ ಈ ದಾರಿಯಲ್ಲಿ, ಗುರುಗಳ ಮೇಲೆ ನಮ್ಗೆ ಸಂಶಯಗಳು ಬರ್ತಾ ಇರುತ್ತೆ. ಆ ಸಂಶಯಗಳನ್ನೆಲ್ಲ ತೆಗೆದು ಅವ್ರ ಪಾದದಲ್ಲಿಟ್ಟು ಮತ್ತೆ ಮತ್ತೆ ಸಮರ್ಪಣೆ ಮಾಡ್ಕೊಳ್ಳೋದಿದೆ ನೋಡಿ, ಅದು ನಮ್ಮ ಕೆಲಸ. ನಮ್ಮ ತಲೆಯಲ್ಲಿ ಸಂಶಯವನ್ನು ಉಂಟು ಮಾಡೋದು. ಯಾಕೆಂದ್ರೆ ಪ್ರಪಂಚದಲ್ಲಿ ತುಂಬಾ ಜನ ಗುರುಗಳ ರೂಪದಲ್ಲಿ ಬರ್ತಾ ಇದ್ದಾರೆ. ರಾವಣಾಸುರ ಕೂಡ ಸಾಧು ವೇಷದಲ್ಲಿ ಬಂದಲ್ವಾ? ಹಂಗಂತ ಎಲ್ಲ ಸಾಧುಗಳನ್ನ ರಾವಣಾಸುರ ಅಂತ ಅನ್ಕೊಳಕ್ಕಾಗತ್ತಾ? ಹಂಗಂತ ಅನ್ಕೊಂಡ್ಬಿಟ್ರೆ ವಿಶ್ವಾಮಿತ್ರರು, ಅಗಸ್ತ್ಯರು, ಗೌತಮರು, ವಸಿಷ್ಠರು ಎಲ್ಲ ಮಹರ್ಷಿಗಳೇ ಅಲ್ವಾ? ಅವ್ರ ರೀತಿಯಲ್ಲೇ ರಾವಣ ಬಂದ. ಹಂಗಂತ ಎಲ್ರನ್ನೂ ಅನ್ಕೊಂಡ್ರೆ ಅದ್ಭುತವಾದ ಜ್ಞಾನವನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಜೀವನದಲ್ಲಿ. ಗುರುಗಳು ಏನ್ ಹೇಳ್ತಾರೆ, ಯಾವ್ದು ನಿಜವಾಗಿದೆಯೋ ಅದಕ್ಕೆ ಸಂಶಯ ಪಡ್ತೀವಿ ನಾವು, ಯಾವ್ದು ನಕಲಿ ಇದೆಯಲ್ಲ ಅದರಿಂದ ಹೋಗ್ತಾ ಇರ್ತೀವಿ. ಅದಕ್ಕೆ ಕೆಲವರು ಜೇನುತುಪ್ಪದಲ್ಲಿ ಬೀಳ್ತಾರೆ, ಕೆಲವರು ಕೊಚ್ಚೆಯಲ್ಲಿ ಬೀಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಅಷ್ಟು ಹಣೆ ಬರ ಅಂತ. ಸೊ ಗುರು ಯಾಕೆ ಬರ್ತಾನಪ್ಪ ನಮ್ಮ ಜೀವನದಲ್ಲಿ? ಯಾಕೆ ಬರ್ತಾರೆ ಅಂದ್ರೆ, ನೀನು ನಿರಂಜನ, ಯಾವುದು ಅಂಟೋದಿಲ್ಲ ನಿನಗೆ, ನೀನು ಒಳಗಡೆ ಪ್ರಕಾಶವಾದ ಒಂದು ತೇಜೋ ಪುಂಜನೇನು ಅಂತ ಹೇಳಿದಾಗ ನೋಡಿ, ಒಂದ್ಸರಿ ನೀನು ಇದು ನೋಡಿ, ನಾನು ಈ ಶರೀರ ಅಲ್ಲ, ನಾನು ಒಳಗೆ ಒಂದು ಬೆಳಕು ಅಂತ ಅನ್ಕೊಂಡಾಗ ಮನಸ್ಸು ಎಷ್ಟು ಶಾಂತವಾಗುತ್ತೆ ನೋಡಿ, ಅಲ್ವಾ? ಒಂದ್ಸರಿ ನೋಡಿ. ಮಿಕ್ಕಿದ್ದು ಈ ಯಜ್ಞ, ದಾನ, ತಪಸ್ಸು ಇದೆಲ್ಲ ಮಾಡಿದ್ರೆ ಅದಕ್ಕೆ ಅದರದೇ ಆದ ಫಲ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಾವು ಪ್ರಕಾಶ ಸ್ವರೂಪರು ಅಂದ್ಕೊಂಡಾಗ ಈ ಪ್ರಕಾಶ ಸ್ವರೂಪ ಹೇಗೆ ಗಳಿಸೋದು? ನಿಷ್ಕ್ರಿಯವಾಗ್ಬಿಡಿ ಅಂತ ಹೇಳ್ತಾರೆ. ಏನು ಮಾಡಬೇಡಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಏನು ಮಾಡೋದು ಸುಲಭನಾ? ತುಂಬಾ ಕಷ್ಟ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಿ ಅಂದ್ರೆ, ನೀವು ಧ್ಯಾನ ಮಾಡಿಸೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ಧ್ಯಾನ ಆಗೋದು ಅಷ್ಟು ಈಸಿ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡ್ರೆ ಆಗ್ಬಿಡ್ತದೆ. ಸರಿಯಾದ ರೀತಿಯಲ್ಲಿ ಆಹಾರ, ಪ್ರಾಣಾಯಾಮ,
ಆಸನಗಳು, ಶರೀರದಲ್ಲಿರುವ ತಮೋಗುಣ ರಜೋಗುಣ ಇವೆಲ್ಲ ಓಡಿಸ್ಕೊಂಡಾಗ ಸತ್ವಗುಣ ಉಂಟಾಗತ್ತಲ್ಲ, ಅವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅದೇ. ಇಲ್ಲ ಅಂದ್ರೆ ಏನಾಗುತ್ತೆ ನೋಡಿ, ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾರೆ ಜನ, ಕಣ್ ತೆಗೆದು ಚಿಟಿಕೆ ಹೊಡಿತಾರೆ, ಏನೋ ಚಪ್ಪಾಳೆ ತಟ್ಟೋದು, ಆ ಗೋಡೆ ಮೇಲೆ ಎಷ್ಟು ಹಲ್ಲಿಗಳಿದೆ ಅದೆಲ್ಲ ಹುಡ್ಕಾಡೋದು ನೋಡೋದು, ಇದೆಲ್ಲ ಮಾಡ್ತಾರೆ. ಮತ್ತೆ ಈ ನಿಷ್ಕ್ರಿಯರಾಗೋದಿಕ್ಕೆ, ನಿಷ್ಕ್ರಿಯ ಅಂದ್ರೆ ಶರೀರದಲ್ಲ, ಮನಸ್ಸಿನಲ್ಲಿ ಶಾಂತವಾಗೋದಕ್ಕೆ ಏನು ಮಾಡಬೇಕು? ಅದಕ್ಕೆ ಇವಾಗ ಹೇಳಿದ್ನಲ್ಲ, ರಜೋಗುಣವನ್ನು ಶಾಂತ ಮಾಡ್ಕೊಬೇಕು, ತಮೋ ಗುಣವನ್ನ. ಅದಕ್ಕೆ ಸತ್ಸಂಗದಲ್ಲಿ ಹಾಡಿ 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 ಭಜನೆಗಳು ಆಡ್ತೀವಲ್ಲ. ಯಾಕೆ ಆಡ್ತೀವಿ? ಒಂದೊಂದು ಭಜನೆ ಮಾಡಿದ್ಮೇಲೆ ಒಂದಷ್ಟು ರಜೋಗುಣ ಹೋಗ್ತಾ ಇರತ್ತೆ. ಗುರುಗಳು ಅದಕ್ಕೆ ಹೇಳಿದ್ರು, ಒಂದು ಭಜನೆ ಮಾಡಿದ್ಮೇಲೆ ಸ್ವಲ್ಪ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಅವಾಗ ಸ್ವಲ್ಪ ಸತ್ವ ಉಂಟಾಗತ್ತೆ ಒಳಗಡೆ, ಅವಾಗ ಧ್ಯಾನ. ಮತ್ತೆ ಬೆಟ್ಟ ಹತ್ತೀವಿ, ತಿರುಪತಿ ಬೆಟ್ಟ ಹತ್ತಿ ಶ್ರೀನಿವಾಸನ ನೋಡಕ್ ಹೋಗ್ತೀವಿ. ಬೆಟ್ಟ ಹತ್ತದಾಗ ಏನಾಗುತ್ತೆ, ಆ ಉಸಿರಾಟ ಆಗಿ 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 ಮನಸ್ಸು ವರ್ತಮಾನ ಕ್ಷಣಕ್ಕೆ ಬಂದು 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 ರಜೋಗುಣ ತಮೋಗುಣ ಎಲ್ಲ ಹೋಗಿ ಮನಸ್ಸು ಶಾಂತವಾಗಿಬಿಡುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಅವಾಗ ನಿಷ್ಕ್ರಿಯವಾಗೋದು. ಅದಕ್ಕೆ ಬೆಟ್ಟಗಳ ಮೇಲೆ ಯಾಕೆ ದೇವರುಗಳನ್ನ ಇಟ್ಟಿದ್ದಾರೆ ಅಂದ್ರೆ ಇದಕ್ಕೋಸ್ಕರ. ಮೆಟ್ಲು ಕೂಡ ಇಟ್ಟಿರ್ತಾರೆ, ಮೆಟ್ಲು ಹತ್ಕೊಂಡು ಹೋಗ್ಲಿ ಅಂತ. ನಾವು ಕಾರಲ್ಲಿ ಹೋಗ್ಬಿಡ್ತೀವಿ, ಅದು ಅವರವರ ಆರೋಗ್ಯ ಒಂದು ಇದ್ರ ಪ್ರಕಾರ ಏನೋ. ಇನ್ನು ಕೆಲವರಿಗೆ ಆ ಬೆಟ್ಟ ಹತ್ತೋದು, ನಾನು ಪ್ರತಿ ತಿಂಗಳು ಹೋಗಿ ಬೆಟ್ಟ ಹತ್ತೀನಿ ಅಂತ ಹೇಳ್ಕೊಳ್ಳೋದು ಒಂದು ದೊಡ್ಡ ಅಹಂಕಾರದ ಕೆಲಸ. ಅದೊಂದು ದೊಡ್ಡ ಛಲ, ಮಾಡಿ ತೋರಿಸ್ತೀವಿ ಅಂತ. ಅದು ಮಾಡಿ ಮುಗಿಸಿದ ಮೇಲೆ ಮನಸ್ಸು ಶಾಂತವಾಗಬೇಕಲ್ವಾ? ಸೊ ಇದು ನಿಷ್ಕ್ರಿಯರಾಗೋದಂದ್ರೆ ಏನು? ಮನಸ್ಸು ಶಾಂತವಾಗೋದು. ಸಮಾಧಿ ಅಂದ್ರೆ ಏನು? ಮನಸ್ಸು ಶಾಂತವಾದ ಸ್ಥಿತಿಗೆ ಹೋಗುವುದು, ಬುದ್ಧಿಯಲ್ಲಿ ಒಂದು ಸಮತ್ವವನ್ನು ಹೊಂದೋದು. ಅದು ಕಣ್ಣು ತೆರೆದಾಗ್ಲೂ ಕೂಡ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ನಾವೆಲ್ಲ ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿದ್ದೇವೆ ಅಂತ ನಿಶ್ಚಯವಾಗಿ ತಿಳ್ಕೊಳ್ಳೋದನ್ನೇ ಸಮಾಧಿ ಅಂತ ಕರೀತಾರೆ. ಎಲ್ಲರೂ ಚೈತನ್ಯದಿಂದ ಮಾಡಲಿ, ಎಲ್ಲ ಚೈತನ್ಯ ಸಮುದ್ರದಲ್ಲಿ ತೇಲ್ತಾ ಇದೀವಿ ನಾವೆಲ್ಲ, ಒಳಗೆ ಹೊರಗೆ ಎಲ್ಲವೂ ಚೈತನ್ಯವೇ. ಇದನ್ನ ತಿಳ್ಕೊಂಬಿಟ್ರಿ, ಇದೇ ಸಮಾಧಿ ಅಂತ. ತಿಳ್ಕೊಳ್ಳೋದು ಒಂದೇ ಅಲ್ಲ, ಅದನ್ನ ಅನುಭವಿಸ್ಬೇಕು. ಕೆಲವರು ಅದ್ವೈತವನ್ನ ತಿಳ್ಕೊಂಡಿರ್ತಾರೆ, ಅದು ಪ್ರಯೋಜನ ಇಲ್ಲ. ಅನುಭವದಿಂದ ಸುಮ್ಮನೆ ಡಿಸ್ಕಷನ್ ಮಾಡೋದು, ಎಕ್ಸಾಮ್ಗಳು ಬರೆಯೋದು, ಏನೋ ಅದ್ರ ಬಗ್ಗೆ ಧ್ಯಾನ ಮಾಡಲಿಲ್ಲ, ಆ ಸಬ್ಜೆಕ್ಟ್ ಅರ್ಥ ಆಗಲ್ಲ ಅಂತ ಹೇಳ್ತಾರೆ ಗುರುಗಳು. ಸೊ ಮುಂದಿನ ಸೂತ್ರ ಏನು? ತ್ವಯಾ ವ್ಯಾಪ್ತಮಿದಂ ವಿಶ್ವಂ ತ್ವಯಿ ಪ್ರೋತಂ ಯಥಾರ್ಥತಃ ಶುದ್ಧ ಬುದ್ಧ ಸ್ವರೂಪಸ್ತ್ವಂ ಮಾಗಮ ಶುದ್ರ ಚಿತ್ತತಂ. ಇದು ಆವಾಗಲೇ ಮಾತಾಡಿದ್ವಲ್ಲ, ಸಣ್ಣ ಬುದ್ಧಿಯನ್ನ ನಮ್ಮ ಬಿಟ್ಬಿಡೋಣ. ಅದು ಸಣ್ಣ ಸಣ್ಣ ವಿಷಯದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು, ಚೂಯಿಂಗಂ ರೀತಿಯಲ್ಲಿ ಅಗೀತಾ ಇದ್ದೀವಿ, ಮನಸ್ಸು ಅಗೀತಾ ಇದೆ. ಬೇಡದೇ ಇರೋದು ಯಾವ್ಯಾವುದೋ ಘಟನೆಗಳು, ಅವರು ನಮ್ಮ ಹೊಗಳಿದ್ರು, ಇವ್ರು ಬೈದ್ರು, ಇದನ್ನ ಇಟ್ಕೊಂಡು ಇದರಿಂದ ಏನೂ ಸಿಗೋದಿಲ್ಲ ಮನಸ್ಸಿಗೆ. ಅದಕ್ಕೋಸ್ಕರ ಈ ಸಣ್ಣ ಬುದ್ಧಿಯನ್ನ ಬಿಟ್ಬಿಡೋಣ, ನಾನು ಶುದ್ಧವಾದ ಚೈತನ್ಯ ಸ್ವರೂಪ ಅಂತ ಹೇಳೋದು. ಓಕೆ, ಓಂ ನಮಃ ಶಿವಾಯ. ಇಲ್ಲೇನಾಗ್ತಾ ಇದೆ, ಸುದರ್ಶನ್ ಕ್ರಿಯೆ ಆದ್ಮೇಲೆ ನೋಡಿ, ಅದಕ್ಕೆ ಮುಂಚೆ ನಾವು ನೋಡ್ಬೇಕಾಗಿರೋದು, ಕೆಲವು ಮಾತುಗಳು ಸುಮ್ಮನೆ ಮಾತಾಡಕ್ಕೆ ಮಾತಿನ ಲೆವೆಲಲ್ಲಿ ಇರ್ತೀವಿ ನಾವು. ಇನ್ನು ಕೆಲವು ಮಾತುಗಳು ಬುದ್ಧಿಗೆ ತಟ್ಟತ್ತೆ, ಕೆಲವು ಹೃದಯಕ್ಕೆ ತಟ್ಟತ್ತೆ. ಹೃದಯಕ್ಕೆ ತಟ್ಟದಾಗ ಒಂಥರ ಉದ್ಗಾರ ಉಂಟಾಗತ್ತೆ ಒಳಗಡೆ, ಓ ಅಂತ ಒಂದು ಆಶ್ಚರ್ಯ ಉಂಟಾಗತ್ತೆ. ಸೊ ಸುದರ್ಶನ್ ಕ್ರಿಯೆ ಮಾಡಿದಾಗ ಏನಾಗತ್ತೆ, ಮನಸ್ಸು ಶಾಂತವಾಗಿಬಿಡುತ್ತೆ, ಆರೋಗ್ಯ ಚೆನ್ನಾಗಾಗ್ತದೆ, ಎಲ್ಲರ ಜೊತೆ ಸಂಬಂಧಗಳು ಚೆನ್ನಾಗಾಗ್ತದೆ. ಆದ್ರೂ ಪ್ರಶ್ನೆಗಳು ಕೇಳ್ತಾ ಇರ್ತೀವಿ. ಯಾವ ರೀತಿಯಾದ ಪ್ರಶ್ನೆಗಳು ಕೇಳ್ತಾರೆ ಇಲ್ಲಿ? ಪ್ರತಿಯೊಬ್ಬರಿಗೆ ಅವ್ರದೇ ಆದ ಉತ್ತರಗಳು ಇರುತ್ತೆ ಆಲ್ರೆಡಿ, ಅದಕ್ಕೊಂದು ಸೀಲ್ ಆಗ್ಬೇಕಷ್ಟೇ. ಉತ್ತರ ಇದೆ ಆಲ್ರೆಡಿ, ಒಂದು ಪ್ರಶ್ನೆ ಕೇಳೋದು, ನಾವು ಹೇಳಿದ ಉತ್ತರ ಅವ್ರ ಮನಸ್ಸಿನಲ್ಲಿರೋ ಉತ್ತರ ಎರಡು ತಾಳೆ ಆಗ್ಬಿಟ್ರೆ, ಓ ನಾನು ಅನ್ಕೊಂಡಿದ್ದೆ ಇದೇ ತರ ಬರುತ್ತೆ ಅಂತ. ಉತ್ತರಕ್ಕೋಸ್ಕರ ರೆಡಿ ಇಲ್ಲ ಯಾರು ಕೇಳಿಸ್ಕೊಳಕ್ಕೆ. ಅವರಿಗೆ ಬೇಕಾಗಿರುವಂತ ಉತ್ತರ ನಮ್ಮ ಬಾಯಲ್ಲಿ ಕೇಳ್ಕೊಬೇಕು. ಓಕೆ, ಅವರ ಅಭಿಪ್ರಾಯ ಅದ್ರ ಮೇಲೆ ಒಂದು ಸೀಲ್ ಆಗ್ಬೇಕು ನಾವು. ಪ್ರತಿಯೊಂದು ಪ್ರಶ್ನೆಗೂ ಆಲ್ರೆಡಿ ಅವರಲ್ಲಿ ಉತ್ತರ ಇರ್ತದೆ. ಅವ್ರಿಗೊಂದು ನಾವು ಅನ್ಕೊಂಡಿದ್ದು ಇವ್ರು ಹೇಳೋದು ಕರೆಕ್ಟ್ ಆಗಿದೆ. ಇದು ಬುದ್ಧಿಯ ಮಟ್ಟದಲ್ಲೇ ನಡೀತಾ ಇರುತ್ತೆ ವ್ಯವಹಾರ. ಆದ್ರೆ ಕೆಲವು ಜ್ಞಾನವನ್ನು ಕೇಳಿದಾಗ ಅದು ಹೃದಯಕ್ಕೆ ಸ್ಪರ್ಶವಾಗ್ತದೆ, ಹೃದಯ ಸ್ಪರ್ಶಿ ಆಗ್ತದೆ. ಅವ ಒಳಗಡೆಯಿಂದ ಒಂದು ಆಶ್ಚರ್ಯಕರವಾದ ಒಂದು ಉದ್ಗಾರ ಬರುತ್ತೆ.
ಗುರುತಿಸ್ತೀವಿ ಅವಾಗ. ಓ, ಅದ್ಭುತವಾಗಿದೆ ಇದು. ಇದು ಜನಕ ಮಹಾರಾಜನಿಗೆ ಆಗಿದ್ದಿದೆ. ಯಾವಾಗ ಅಷ್ಟಾವಕ್ರ ಮಹರ್ಷಿಗಳು ಏನೋ ನೀ ನೀನ್ ಯಾವುದು ಟಚ್ ಮಾಡೋದಿಲ್ಲ, ನೀನು ನಿರಂಜನ, ನೀನು ಒಳಗೆ ಅಂದಾಗ ಅವಾಗ ಗೊತ್ತಾಗ್ತವೆ. ಎಷ್ಟೋ ಜ್ಞಾನವನ್ನು ಕೇಳಿದ್ರು ಜನಕ ಮಹಾರಾಜರು ಅದುವರೆಗೂ ಯಾವುದು ಇಷ್ಟ ಆಳವಾಗಿ ಹೇಳಲಿಲ್ವಲ್ಲ. ಸೊ ಅದಕ್ಕೆ ಜನಕ ಮಹಾರಾಜರು ಹೌದಲ್ವಾ, ನನ್ನ ಒಳಗಿನ ಚೈತನ್ಯ ಒಂಥರ ಸ್ಫಟಿಕದ ರೀತಿಯಲ್ಲಿ ಶುದ್ಧವಾಗಿರುವ ಚೈತನ್ಯ ಅದು. ಅಹೋ ನಿರಂಜನ, ನಾನು ಐ ಆಮ್ ಅನ್ಟಚ್ಡ್, ಯಾವುದು ಸ್ಪರ್ಶ ಮಾಡೋಕ್ಕಾಗೋದಿಲ್ಲ, ಯಾವಾಗಲೂ ಶುದ್ಧವಾಗಿರುವಂಥದ್ದು ಒಳಗಿರುವಂಥದ್ದು. ಅವಾಗ ಅಹೋ ನಿರಂಜನ ಅಂತ ಹೇಳ್ತಾರೆ ಅವರು. ಅದನ್ನ ಆ ಉದ್ಗಾರ ಅವ್ರ ಒಳಗಡೆಯಿಂದ ಬರುತ್ತೆ. ಶಿವ, ಪ್ರಪಂಚವೆಲ್ಲ ಒಂದ್ ಕಡೆಗೆ ನಿಂತ್ಕೊಂಡು ನೀನ್ ನಿರಂಜನ ಅಲ್ಲ ಅಂತ ಹೇಳಿದ್ರು, ಯಾಕಂದ್ರೆ ಇದಾಗಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ನಮಗ್ ಗೊತ್ತಾಗ್ತಾ ಇರುತ್ತೆ, ಧ್ಯಾನ ಮಾಡಿದವನು ಗೊತ್ತಾಗ್ತಾ ಇರುತ್ತೆ ಒಳಗಡೆಯಿಂದ ಶುದ್ಧವಾದ ಒಂದು ಅನುಭವ. ಸುದರ್ಶನ ಕ್ರಿಯೆ ಆದ್ಮೇಲೆ ಒಂದು ಶುದ್ಧವಾದ ಅನುಭವ, ನಮ್ಗೆ ಆ ಪವಿತ್ರವಾದ ಅನುಭವ ನಾವು ಅನುಭವಿಸ್ತಾ ಇರ್ತೀವಿ. ಅದು ಮಾಡದೇ ಇರೋನ್ಗೆ ಏನ್ ಗೊತ್ತಾಗತ್ತೆ? ಕಸ್ತೂರಿ ವಾಸನೆ ತಗೊಂಡವನು ತಾನೆ ಅದು ಇದು ಕಸ್ತೂರಿ ಅಂತ ಗೊತ್ತಾಗ್ತಾ ಇರುತ್ತೆ, ಗಂಧದ ವಾಸನೆ ಗೊತ್ತಾಗ್ತಾ ಇರತ್ತೆ ಅವನಿಗೆ. ಸೊ ಇದು ಹೇಳ್ಕೊಳ್ತಾ ಬರ್ತಾರೆ. ಸೊ ದೇವ್ರು ಎಲ್ಲಿದ್ದಾನೆ? ಪರಮಾತ್ಮ ಈ ಕ್ಷಣದಲ್ಲಿದ್ದಾನೆ. ಯಾವುದೋ ಅವತಾರ ತಗೊಂಡ್ಬಂದಿದ್ದಾನೆ ಇಲ್ಲ ಅಂತಲ್ಲ, ರಾಮನಾಗಿ, ಕೃಷ್ಣನಾಗಿ, ಬುದ್ಧನಾಗಿ, ಬೇರೆ ಬೇರೆ ಶರೀರದಲ್ಲಿ ಪರಮಾತ್ಮ ಬಂದಿದ್ದಾನೆ ಇಲ್ಲ ಅಂತಲ್ಲ. ಮತ್ತೆ ಯಾವಾಗಲೂ ಬರ್ತಾನೆ, ಇನ್ನು 1000 ವರ್ಷಕ್ಕೆ, 100 ವರ್ಷಕ್ಕೆ ಬರ್ತಾನೆ. ಗುರುಗಳು ಏನ್ ಹೇಳ್ತಾ ಇದ್ದಾರಲ್ಲಿ, ಗಾಡ್ ಈಸ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ಗಾಡ್ ಈಸ್ ಇನ್ ದ ಈ ಕ್ಷಣದಲ್ಲಿದ್ದಾನೆ, ಜೀವಂತವಾಗಿದ್ದಾನೆ. ಈಗ ನಿಮ್ಮ ಬಲಕ್ಕೆ, ಎಡಕ್ಕೆ, ಮುಂದೆ, ಹಿಂದೆ, ಮೇಲೆ, ಕೆಳಗೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಇದನ್ನ ಕೇಳಿದ ತಕ್ಷಣ, ಆಮೇಲೆ ಒಳಗೆ ಹೊರಗೆ, ಇದನ್ನ ಕೇಳಿದ ತಕ್ಷಣ ಜನಕ ಮಹಾರಾಜನಿಗೆ ಅತ್ಯಾಶ್ಚರ್ಯ ಉಂಟಾಗೋಯ್ತು. ಅದುವರೆಗೂ ಈ ಅವತಾರಗಳ ಬಗ್ಗೆ ಕೇಳ್ಕೊಂಡಿದ್ದು ಜನಕ ಮಹಾರಾಜರು, ಯಾರು ಹೇಳಿಲ್ಲ ನಿನ್ನೊಳಗಡೆ ದೇವ್ರಿದ್ದಾನೆ ಅಂತ, ನಿನ್ನ ಶರೀರದ ಒಳಗಡೆ ದೇವ್ರಿದ್ದಾನೆ ಕಣ್ಮುಚ್ಕೊಂಡು ನೋಡುವಂತೆ ಯಾರು ಹೇಳಲಿಲ್ಲ. ಅಷ್ಟಾವಕ್ರ ಮಹರ್ಷಿಗಳು ಬಂದು ಅವಾಗ ಆತನಿಗೆ, ಇಲ್ಲಾಂದ್ರೆ ನಾವೇನು ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತಾ ಇರ್ತೀವಿ ಪರಮಾತ್ಮನನ್ನು, ನೀರಷ್ಟು ಇಲ್ಲೇ ಒಳಗಡೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಅಲ್ಲೇ ಇದ್ದಾನೆ ಒಳಗಡೆ, ಶುದ್ಧ ಚೈತನ್ಯ ಸ್ವರೂಪನಾಗಿ. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಅಹೋ ನಿರಂಜನ ಖುಷಿ ಆಗ್ಬಿಡ್ತವ್ರಿ. ಆದ್ರೆ ಅರ್ಜುನನಿಗಾಗ್ಲಿಲ್ಲ ಇದು ಕತೆ. ಈ ತರದ ಅನುಭವ ಅರ್ಜುನ ಏನ್ ಮಾಡ್ತಾನೆ, ಅವನ್ ಎಷ್ಟೋ ಪ್ರಶ್ನೆಗಳು, ಎಷ್ಟೋ ಡೌಟ್ಸು ತಲೆಯಲ್ಲಿ. ಇವಾಗ ನೋಡಿ, ಕರ್ಮಯೋಗ ಆಯ್ತು, ಕರ್ಮ ಸನ್ಯಾಸ ಯೋಗ ಆಯ್ತು, ಜ್ಞಾನ ಯೋಗ ಆಯ್ತು, ಧ್ಯಾನ ಯೋಗ ಆಯ್ತು, ಎಲ್ಲ ಯೋಗಗಳಲ್ಲೂ ಕನ್ವಿನ್ಸ್ ಹೇಳ್ತಾನೆ ಕೃಷ್ಣ, ನೀನು ಹೇಳೋದೆಲ್ಲ ಕರೆಕ್ಟ್ ಆಗಿದೆ ಆದ್ರೆ ಅಂತ ಶುರು ಮಾಡ್ತಾನೆ ಒಂದೊಂದು. ಅದು ಹೇಳಿದಕ್ಕೆ 17 ಅಧ್ಯಾಯಗಳು ಬಂದ್ಬಿಡು. ಹೇಳೋದಿಲ್ಲ ಅದ್ಭುತವಾಗಿದೆ ಕೃಷ್ಣ, ಏನು ನಿನ್ ಮೇಲೆ ತುಂಬಾ ಭಕ್ತಿ ಇದೆ ನನಗೆ, ನೀನು ಹೇಳೋದಿಲ್ಲ ಕರೆಕ್ಟ್ ಆಗಿದೆ ಇಲ್ಲ ಅಂತಲ್ಲ. ಕೊನೆಗೆ ಕೃಷ್ಣ ಏನ್ ಹೇಳ್ಬೇಕಾಯ್ತು, ನೋಡಪ್ಪ ನಾನು ಹೇಳೋದೆಲ್ಲ ಹೇಳಿದೀನಿ, ಇನ್ಮೇಲೆ ನಿನ್ನಿಷ್ಟ, ನೀನ್ ಏನ್ ಮಾಡ್ಬೇಕೋ ಡಿಸೈಡ್ ಮಾಡಿ. ಹೋದ್ರೆ ಎಲ್ಲ ಬಿಟ್ಬಿಡು, ನನಗೆ ಶರಣಾಗತನಾಗ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ, ಎಲ್ಲ ಬಿಟ್ಟು ನನಗೆ ಶರಣಾಗತನಾಗು. ನಿನ್ ತಲೆನೇ ನಿನ್ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ ಎಲ್ಲ, ಅದನ್ನೆಲ್ಲ ಬಿಟ್ಬಿಡು, ಬಿಟ್ಟು ನನಗೆ ಸರೆಂಡರ್ ಆಗು ಅಂತ ಹೇಳಿ. ಆದ್ರೆ ಜನಕ ಮಹಾರಾಜರ ಕೇಸಲ್ಲಿ ಅಲ್ಲಿ ಡಿಲೇ ಅನ್ನೋದೇ ಇಲ್ಲ, ಇಮಿಡಿಯೇಟ್ ರೆಕಗ್ನಿಷನ್. ಅಲ್ಲೇ ಕುತ್ಕೊಂಡು ಅವ್ರು ಕೂತಿದ್ದ ಆಸನದಿಂದ ಎಗಿರಿ ಜಂಪ್ ಹೊಡಿತಾರಂತ ಹೇಳ್ತಾರೆ. ಈ ಜಂಪ್ಡ್ ಫ್ರಮ್ ಹಿಸ್ ಆಸನ ಅಂತ. ನಾನು ಪ್ರಯೋಜನ ಇಲ್ದಿರುವಂತ ವ್ಯಕ್ತಿ ಅಲ್ಲ, ನಾನು ಪಾಪಿ ಅಲ್ಲ, ನಾನು ಶುದ್ಧವಾದ ಚೈತನ್ಯವನ್ನ ಎತ್ಕೊಂಡು ತಿರುಗುತ್ತಾ ಇರುವಂತವನು, ನಾನೇ ಶುದ್ಧವಾದ ಚೈತನ್ಯ ನಾನು, ಇದನ್ನ ಹೇಳ್ತಾರೆ. ಅದಕ್ಕೆ ನೀನ್ ಇಫ್ ಯು ವಾಂಟ್ ಟು ಡಿಸೈರ್ ಫಾರ್ ಸಮಥಿಂಗ್, ನಿನಗೆ ಯಾವ್ದ್ರ ಬಗ್ಗೆ ಆದ್ರೂ ಆಸೆ ಇದ್ರೆ ಆತ್ಮನ ಬಗ್ಗೆ ಆಸೆ ಇಟ್ಕೋ, ದಟ್ ಬಿಕಮ್ಸ್ ಅನ್ ಇಂಪ್ರೆಷನ್. ಆಮೇಲೆ ಅದ್ರ ಕಡೆ ಡೈರೆಕ್ಷನ್. ಯಾ ಮತಿ ಸಾ ಗತಿರ್ಭವತಿ. ಭವ ಚಿನ್ಮಾತ್ರ ವಾಸನ, ಚಿನ್ಮಯದ ವಾಸನೆ ಅಂದ್ರೆ ಏನು, ನಾವು ಸ್ಮೆಲ್ ನೋಡ್ತೀವಲ್ಲ ಅದಲ್ಲ, ಒಂದು ಇಂಪ್ರೆಷನ್, ಅದು ಪ್ರಾರಬ್ಧವಾಗಿ ಪರಿಣಮಿಸುತ್ತೆ ಮುಂದೆ.
ಏನಾದ್ರೂ ಪಡ್ಕೊಳ್ಬೇಕು ಅಂತ ಆಸೆ ಇದ್ರೆ, ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋ ಆಸೆಯನ್ನು ಇಟ್ಕೋ. ಸತ್ಸಂಗದಲ್ಲಿ ಕುಳಿತಾಗ ಆ ಚೈತನ್ಯದ ಶಕ್ತಿ ಆಗುತ್ತೆ. ನಾವು ಮಾಡುವಂತ ಧ್ಯಾನ, ಕೇಳುವಂತ ಜ್ಞಾನ, ಸಮಾಧಿ, ಇವೆಲ್ಲವೂ ನಮ್ಮನ್ನ ಆ ಚೈತನ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆವಾಗ ಅಗಾಧವಾದ ಬುದ್ಧಿ, ಇಂಟೆಲಿಜೆನ್ಸ್, ಅದನ್ನ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಅಗಾಧವಾದ ಬುದ್ಧಿ ಅದೆಷ್ಟು. ಮುಂದಿನ ಶ್ಲೋಕ ಬಂದು, ಸಾಕಾರಂ ಅನೃತಂ ವಿದ್ಧಿ ನಿರಾಕಾರಂತು ನಿಶ್ಚಲಂ. ಏತತ್ ತತ್ವೋಪದೇಶೇನ ನ ಪುನರ್ಭವ ಸಂಭವ. ಸಾಕಾರಂ ಅನೃತಂ ವಿದ್ಧಿ ನಿರಾಕಾರಂತು ನಿಶ್ಚಲಂ. ಏತತ್ ತತ್ವೋಪದೇಶೇನ ನ ಪುನರ್ಭವ ಸಂಭವ. ಸಾಕಾರವಾಗಿರುವುದಲ್ಲ, ನಿಜವಲ್ಲ. ಎಂತ ತಲೆಯಲ್ಲಿ ಸಿಡಿದು ಬಿಡುತ್ತಂಗೆ, ಬಾಂಬ್ ಸಿಡಿದಂಗೆ ಅಂತ ಮಾತು ಹೇಳ್ತಾರೆ ನೋಡಿ. ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ, ಮತ್ತೆ ನಿರಾಕಾರ ಬದಲಾಯಿಸುವುದಿಲ್ಲ ಎಂದು ತಿಳಿದುಕೋ. ಈ ನಿರಾಕಾರದ ತತ್ವದ ಉಪದೇಶವನ್ನ ಜ್ಞಾನಿಗಳಿಂದ ಪಡೆದಾಗ ಪುನರ್ಜನ್ಮದ ಸಂಭವ ಇರುವುದಿಲ್ಲ. ನೋಡಿ, ಏನ್ ಕಣ್ಣಿಗೆ ಕಾಣಿಸುತ್ತಲ್ಲ, ಇದ್ಯಾವುದು ನಿಜ ಅಲ್ಲ. ಏನ್ ಸರ್ ಹಿಂಗ ಹೇಳ್ತೀರಾ? ಅವ್ರು ಕುತ್ಕೊಂಡಿದ್ದಾರೆ, ನನ್ನ ಮುಂದೆ ಕುತ್ಕೊಂಡಿದ್ದಾರೆ, ಅವ್ರು ಶಾಶ್ವತವಾಗಿರಲ್ಲ. ಇನ್ನೊಂದು 20 ವರ್ಷಕ್ಕೆ ಜಾಗ ಖಾಲಿ. ನಿಮ್ ಮುಂದೆ ನಾನು ಮಾತಾಡ್ತಾ ಇದ್ದೀನಿ, ಇನ್ನೊಂದು 10-15 ವರ್ಷಕ್ಕೆ ಗೊತ್ತಿಲ್ಲ ಜಾಗ ಖಾಲಿ. ಅಂದ್ರೆ ಇದನ್ನ ನಿಜ ಈಗಿದೆ ಅನ್ಸತ್ತೆ, 10-15 ವರ್ಷ ಆದ್ಮೇಲೆ ಇಲ್ಲ. ಕಣ್ಣು ಕಾಣಿಸ್ತಾ ಇದೆ, ರೂಪ ಕಾಣಿಸ್ತಾ ಇದೆ, ಇದು ನಿಜ ಅಲ್ಲ. ಅದರ ಒಳಗಡೆ ಇರುವ ಚೈತನ್ಯ ಎಲ್ಲ ಕಡೆ ವ್ಯಾಪ್ತವಾಗಿದೆ. ಇದು ಅದು ಬದಲಾಯಿಸುವುದಿಲ್ಲ, ಅದು ಶಾಶ್ವತವಾಗಿರುವಂಥದ್ದು. ಈ ನಿರಾಕಾರದ ತತ್ವದ ಇವಾಗ ಇದನ್ನ ಒಬ್ಬ ಮಹಾಜ್ಞಾನಿಯಿಂದ ತಿಳ್ಕೊಂಡಾಗ ಪುನರ್ಜನ್ಮ ಸಂಭವಿಸುವುದಿಲ್ಲ. ಏನೇನು ಉಪದೇಶ ಆಗಿದೆ ನಮಗೆ, ಸುದರ್ಶಂಕರಿ ಉಪದೇಶ ಆಯ್ತು, ಫಸ್ಟ್ ಉಪದೇಶ. ಸಹಜ ಸಮಾಧಿ ಉಪದೇಶ, ಎಷ್ಟೊಂದು ಧ್ಯಾನಗಳು, ಸಹಜು, ಎಷ್ಟೊಂದು ಮೆಡಿಟೇಷನ್ಸು ಇವಾಗ ಅರ್ಥ ಆಗ್ತಾ ಇದೆ. ಒಂದೊಂದು ಅಡ್ವಾನ್ಸ್ ಕೋರ್ಸ್ ಅಲ್ಲಿ, ಒಂದೊಂದು ಸಂಯಮ್ ಅಲ್ಲಿ, ಒಂದೊಂದು ಗುರುಗಳು ನಮಗೆ ಕೊಟ್ಟಂತ ಧ್ಯಾನವನ್ನು ಮಾಡಿಸ್ತಾ ಇದಾರಲ್ಲ, ಇವೆಲ್ಲ ನಿರಾಕಾರದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗುರುಗಳು ನಮ್ಮನ್ನ. ವಿಜ್ಞಾನಿಗಳು ಇದೇ ಹೇಳ್ತಾರೆ, ಯಾವುದು ಗ್ಯಾರಂಟಿ ಇಲ್ಲ ಇಲ್ಲಿ. ಶರೀರ ಇವಾಗ ಈ ಮುಖ ಇನ್ನು 10 ವರ್ಷಕ್ಕೆ ಬೇರೆ ತರ ಇರುತ್ತೆ, ಶರೀರ ಬದಲಾಗ್ಬಿಡುತ್ತೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ವಯಸ್ಸು ತೋರಿಸಬಾರ್ದು ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲೋ ಒಂದು ಜಾಗದಲ್ಲಿ. ಎದ್ದು ಕಾಣಿಸುತ್ತೆ ಒಂದು ಜಾಗದಲ್ಲಿ. ಮತ್ತೆ ಶರೀರಕ್ಕೆ ಅದರದೇ ಆದ ಒಂದು ನಿಯಮ ಇದೆ. ಶರೀರಕ್ಕೆ ಅದರದೇ ಆದ ಒಂದು ನಿಯಮ ಇದೆ. ಕೇಳಿಸ್ಕೊತಾ ಇದ್ದೀರಾ? ಆಲ್ ವಿತ್ ಮೀ? ಓಂ ನಮಃ ಶಿವಾಯ. ಆಮೇಲೆ ಶರೀರದಲ್ಲಿ ಮೂಳೆಗಳಿದೆ, ಅದು ಕೂಡ ಬದಲಾಗುತ್ತೆ. ಸಾವಿರಾರು ವರ್ಷಗಳಾದ್ಮೇಲೆ ಮೂಳೆಗಳು ಬದಲಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೇನೋ ಕಾರ್ಬನ್ ಡೇಟಿಂಗ್ ಅಂತ ಮಾಡ್ತಾರೆ. ಎಷ್ಟು ವರ್ಷದ ಹಿಂದಿನ ಮೂಳೆ ಅಂತ ಗೊತ್ತಾಗ್ತದೆ ಅಂತ. ಸತ್ತ ಮೂಳೆಯಲ್ಲಿ ಕೂಡ ಪರಿವರ್ತನೆ ಆಗ್ತಾ ಇದೆ, ಎಲ್ಲವೂ ಬದಲಾಯಿಸ್ತಾ ಇದೆ. ಮನಸ್ಸು ಸೂಕ್ಷ್ಮವಾಗಿದ್ರೂ ಬದಲಾಯಿಸ್ತಾ ಇದೆ. ಮನಸ್ಸು ಕೂಡ ಸಾಕಾರನೇ ಅಂತ ಹೇಳ್ತಾರೆ ಇಲ್ಲಿ. ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ಸಾಕಾರ ಅಂತಾನೆ ಪರಿಗಣಿಸಲಾಗಿದೆ. ಆತ್ಮ ಒಂದೇ ನಿರಾಕಾರವಾದದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಏತತ್ ತತ್ವೋಪದೇಶೇಣ, ಈ ನಿರಾಕಾರದ ತತ್ವದ ಉಪದೇಶವನ್ನ ಜ್ಞಾನಿಗಳಿಂದ ಗುರುಗಳ ಮೂಲಕ ಪಡೆದಾಗ ಮತ್ತೆ ವಾಪಸ್ ಜನ್ಮ ತಗೊಂಡು ಬರೋದಿರೋದಿಲ್ಲ. ಬೇಕು ಅಂದ್ರೆ ನಮ್ಮ ಇಫ್ ಯು ಡಿಸೈರ್ ಯು ಕ್ಯಾನ್ ಟೇಕ್ ಎ, ಬೇಕು ಅಂದ್ರೆ ಜನ್ಮ ತಗೊಂಡು ಬರ್ಬೋದು, ಅದು ಬೇರೆ ವಿಷಯ. ಆದ್ರೆ ಒತ್ತಾಯದಿಂದ ಜನನ ಮರಣದ ಪುನರಪಿ ಜನನಂ ಪುನರಪಿ ಮನ ಹೇಳ್ತಾರಲ್ಲ, ಆ ಜನನ ಮರಣದ ಒಂದು ವರ್ತುಲದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಬೇಕು ಅಂದ್ರೆ ಬರ್ಬೋದು. ಇಲ್ಲಿ ಏನಾಗಿದೆ, ನಮ್ಮ ಪರಿಸ್ಥಿತಿ ಏನು, ಗುರುಗಳ ಒಂದು ದೃಷ್ಟಿಯನ್ನು, ನಮ್ಮ ದೃಷ್ಟಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ದಾರಿ ಮರ್ತೋಗಿದೆ, ಆದ್ರೆ ಅದೇ ದಾರಿಯಲ್ಲಿ ನಡೀತಾ ಇದೀವಿ. ನಾವು ಯಾರೋ ಅಂತ ಮರ್ತೋಗಿದೀವಿ, ಆದ್ರೆ ಅದ್ರ ಜೊತೆಲಿ ಅದೇ ನಾವು ಅದೇ ದಾರಿಯಲ್ಲಿ ನಡೀತಾ ಇದೀವಿ. ಇನ್ನೊಬ್ರಿಗೆ ಅವ್ರಿಗೆ ಗೊತ್ತಿದೆ, ನಮಗ್ ಭಯ ಪಡ್ತಾ ಇದೀವಿ, ಭಯಭೀತರಾಗಿದ್ದೀವಿ ಈ ದಾರಿಯಲ್ಲಿ ಹೋಗಕ್ಕೆ. ಈ ರಸ್ತೆ ಸರಿ ಇಲ್ವೋ ಅಂತ ಅನುಮಾನ ಮಾಡ್ತಾ ಇದೀವಿ. ಆದ್ರೆ ನಮ್ ಕೈ ಹಿಡ್ಕೊಂಡು ನಡೆಸ್ತಾ ಇರೋರಿಗೆ ಪ್ರತಿಯೊಂದು ಇಂಚು ಗೊತ್ತು, ಅವ್ರಿಗೆ ಒಂದೊಂದು ಮೈಲಿಗಲ್ಲೂ ಕೂಡ ಗೊತ್ತು. ಜ್ಞಾನಿ ಕೂಡ ಜೀವನ ಮಾಡ್ತಾರೆ, ನಾವು ಜೀವನ ಮಾಡ್ತೀವಿ. ಅವ್ರು ನಗ್ತಾ ನಗ್ತಾ ಮುಂದೆ ಹೋಗ್ತಾರೆ, ನಾವು ಅಳ್ತಾ ಮುಂದೆ. ಯಾವ ಅಳ್ತಾ ಹೋಗ್ತೀವಿ, ಅದು ಬಂಧನಕ್ಕೆ ಕಾರಣ ಆಗತ್ತೆ. ಎಂತ ಅದ್ಭುತವಾದ ಜ್ಞಾನವನ್ನ ಸರಳವಾಗಿ ಹೀಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಎಷ್ಟು ಶಾಂತರಾಗ್ತೀವೋ ನಾವು,
ಅಷ್ಟು ಅಗಾಧವಾದ ಬುದ್ಧಿ ನಮ್ಮಲ್ಲಿ ವಿಕಸನ ಉಂಟಾಗುತ್ತೆ. ಬುದ್ಧಿಶಕ್ತಿ ಹೆಚ್ಚಿಸಿಕೊಳ್ಳಲು ಇದೊಂದು ಸೀಕ್ರೆಟ್. ದ ಮೋರ್ ವಿ ಮೆಡಿಟೇಟ್, ದ ಇಂಟೆಲಿಜೆನ್ಸ್, ಧ್ಯಾನ ಮಾಡಿದಷ್ಟು ನಮ್ಮಲ್ಲಿ ಆ ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ, ಚೈತನ್ಯ ಪ್ರಕಾಶವಾಗ್ತದೆ. ನಮ್ಮಲ್ಲಿ ನಿರಾಕಾರ ಅನ್ನೋದು ಹೆಚ್ಚಿಗೆ ಹೊಳೆಯುತ್ತೆ, ಒಳಗಡೆಯಿಂದ ಗೊತ್ತಾಗ್ತದೆ. ಆಗ ಪುನರ್ಜನ್ಮ ಅನ್ನೋದು ಉಂಟಾಗೋದಿಲ್ಲ. ಯಥೈವಾದರ್ಶ ಮಧ್ಯಸ್ಥೆ ರೂಪೇಂತಹ ಪರಿತಸ್ತು ಸಹ ತಥೈವಾಸ್ಮಿನ್ ಶರೀರೇಂತಹ ಪರಿತಃ ಪರಮೇಶ್ವರ. ಯಥೈವಾದರ್ಶ ಮಧ್ಯಸ್ಥೆ ರೂಪೇಂತಹ ಪರಿತಸ್ತು ಸಹ ತಥೈವಾಸ್ಮಿನ್ ಶರೀರೇಂತಹ ಪರಿತಃ ಪರಮೇಶ್ವರ. ಕನ್ನಡಿಯೊಳಗೆ ನಮ್ಮ ರೂಪ ಹೇಗೆ ಕಾಣಿಸುತ್ತೋ ಅಲುಗಾಡದೆ, ಅದೇ ರೀತಿಯಾಗಿ ನಿಂತಿರುವ ಮನಸ್ಸಿನಲ್ಲಿ ಕೂಡ, ಓಡ್ತಾ ಇರುವ ಮನಸ್ಸಲ್ಲ, ನಿಂತುಕೊಂಡಿರುವ ಮನಸ್ಸಿನಲ್ಲಿ, ಶುದ್ಧವಾದ ಮನಸ್ಸಿನಲ್ಲಿ ಈಶ್ವರನು ಪ್ರತಿಬಿಂಬಿಸ್ತಾನೆ. ಈ ಮನಸ್ಸು ಓಡುವಂತ ಮನಸ್ಸನ್ನು ನಿಲ್ಲಿಸೋದು ಹೇಗೆ? ಧ್ಯಾನ ಮಾಡೋದ್ರಿಂದ. ಇವಾಗ ಒಂದು ಸಣ್ಣ ಉದಾಹರಣೆ. ಹಳ್ಳಿಯಲ್ಲಿ ಒಂದು ಸಣ್ಣ ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಒಂದು ಕಲ್ಲಾಗ್ಬಿಟ್ರೆ ಏನಾಗುತ್ತೆ? ಕೆಳಗಡೆ ಇರೋ ಮಣ್ಣೆಲ್ಲ ಬಂದ್ಬಿಡುತ್ತೆ. ನೀರೆಲ್ಲ ಮಣ್ಣಾಗಿ ಕಾಣಿಸುತ್ತೆ. ಒಂದು 1 ಅವರ್ ಬಿಟ್ಬಿಟ್ರೆ ಆ ಮಣ್ಣೆಲ್ಲ ಪೂರ್ತಿ ಸೆಟ್ಲ್ ಆಗ್ಬಿಡುತ್ತೆ. ಎಷ್ಟು ತಿಳಿ ಆಗ್ಬಿಡುತ್ತೆ ಅಂದ್ರೆ ಆ ನೀರು, ಅದ್ರಲ್ಲಿ ನಮ್ಮ ಮುಖ ನೋಡ್ಕೊಂಡ್ರೆ ಮುಖ ಕಾಣಿಸುತ್ತೆ. ಆ ರೀತಿ ಮನಸ್ಸು ಸ್ವಲ್ಪ ಹೊತ್ತು ಹಾಗೆ ಸಾಕ್ಷಿ ಭಾವದಿಂದ ಗಮನಿಸ್ತಾ ಮನಸ್ಸು ಶಾಂತ. ಮನಸ್ಸು ವರ್ತಮಾನ ಕ್ಷಣಕ್ಕೆ ಬಂದು ಅಲ್ಲಿ ಶುದ್ಧವಾದ ಮನಸ್ಸಿನಲ್ಲಿ ಈಶ್ವರನು ಪ್ರತಿಬಿಂಬಿಸ್ತಾನೆ. ಮಕ್ಕಳು ವರ್ತಮಾನ ಕ್ಷಣದಲ್ಲಿ ಇರ್ತಾರೆ. ಅದರಿಂದ ಅವ್ರು ನೋಡಿದಾಗ ಏನೋ ಒಂದು ಅಟ್ರಾಕ್ಷನ್ ಅದರಲ್ಲಿ. ಮಕ್ಕಳಲ್ಲಿ ನೋಡಿ, ಕಣ್ಣು ಮಗು, 2-3 ತಿಂಗಳ ಮಗು ನೋಡಿ, ಆ ಕಣ್ಣುಗಳು ನೋಡಿ ಅದರಲ್ಲಿ. ಅದೇ ತರ ಸಂತರು, ಅವ್ರ ಮನಸ್ಸು ಮಕ್ಕಳಂತಿರುತ್ತೆ, ಶುದ್ಧವಾದ ಕನ್ನಡಿ ಅಂತಿರುತ್ತೆ. ಯಾಕೆ ದೊಡ್ಡವ್ರ ಹತ್ರ ಹೋಗಿ ನಾವು ಆಶೀರ್ವಾದ ತಗೊಳ್ತೀವಿ ಅಂದ್ರೆ, ಜೀವನದಲ್ಲಿ ಏನ್ ಮಾಡ್ಬೇಕು ಎಲ್ಲ ಮಾಡಿ ಅವ್ರ ವಿಶ್ರಾಂತಿ, ಅಂದ್ರೆ ಮಾನಸಿಕವಾಗಿ ಕೂಡ ವಿಶ್ರಾಂತಿ. ಆಕ್ಚುಲಿ ಹೀಗಿರ್ಬೇಕು ಮನಸ್ಸು. ಈಗಿನ ಕಾಲದಲ್ಲಿ ವಯಸ್ಸಾಗ್ತಾ ಇದ್ದಂಗೆ ಎಲ್ಲ ಮರ್ತೋಗೋಕ್ ಶುರುವಾಗ್ಬಿಡುತ್ತೆ. ಈ ಡಿಮೆನ್ಷಿಯಾ ಅಂತ ಏನೇನೋ ಕಾಯಿಲೆಗಳಿದೆಯಲ್ಲ, ಇದೆಲ್ಲ ಬಂದು ಮರವು ತನ್ನ ಸ್ವಂತ ತಂದೆ ತಾಯಿ ಮಕ್ಕಳನ್ನ ಕೇಳ್ತಾರೆ, ನಿನ್ನ ಹೆಸರೇನು ಅಂತ. ಆ ಥರ ಪರಿಸ್ಥಿತಿ. ಇದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಮೆಡಿಸಿನ್ ವರ್ತಮಾನ ಕ್ಷಣದಲ್ಲಿ ಜೀವಿಸೋದು ಕಲಿಯದೇ ಇದ್ರೆ ಪ್ರಕೃತಿ ಈ ತರದ ರೋಗಗಳನ್ನ ತಂದು ಕುಳ್ಳಿಸುತ್ತೆ ನಮ್ಮೊಳಗೆ ಅಂತ. ವೃದ್ಧಾಪ್ಯದಲ್ಲೂ ಶಾಂತಿ ಅನ್ನೋದು ಇಲ್ಲ. ಇದೊಂದು ದೊಡ್ಡ ದೌರ್ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಆವಾಗಲೂ ಮನಸ್ಸನ್ನು ಅಳಿಸಿ ದುಃಖಪಟ್ಟು ಮತ್ತೆ ಶರೀರ ಬಿಟ್ಟರೆ ಮತ್ತೆ ಬಂಧನಕ್ಕೆ ಸಿಕ್ಕಾಕೊಳ್ತೀವಿ. ಅದಕ್ಕೆ ಈ ಶರೀರದಲ್ಲಿ ನಾವು ಇದ್ದಾಗ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಹೋಗ್ಬೇಕು. ಧ್ಯಾನ ಪ್ರತಿ ದಿವಸ ತಪ್ಪದೇನೆ, ನಾನು ಈ ಶರೀರದಲ್ಲಿ ಇದ್ದೀನಿ, ನಾನು ಶುದ್ಧ ಚೈತನ್ಯ, ಈ ಧ್ಯಾನ ಮಾಡ್ಕೊಂಡು ಸುಮ್ಮನೆ ಮಾತಿನಿಂದ ಅಲ್ಲ, ಸಾಧನೆಯಿಂದ, ಅನುಭವದಿಂದ ಮಾಡೋದು. ಏಕಂ ಸರ್ವಗತಂ ವ್ಯೋಮ ಬಹಿರಂತರ್ ಯಥಾಘಟೆ ನಿತ್ಯಂ ನಿರಂತರಂ ಬ್ರಹ್ಮ ಸರ್ವಭೂತ ಗಣೇತತ. ಏಕಂ ಸರ್ವಗತಂ ವ್ಯೋಮ ಬಹಿರಂತರ್ ಯಥಾಘಟೆ ನಿತ್ಯಂ ನಿರಂತರಂ ಬ್ರಹ್ಮ ಸರ್ವಭೂತ ಗಣೇತತ. ನೋಡಿ, ಒಂದು ಮಡಕೆ ಇದೆ ಅನ್ಕೊಳ್ಳಿ. ಆ ಮಡಕೆ ಒಳಗೆ ಇರೋ ಸ್ಪೇಸು, ಅದ್ರ ಆಚೆ ಇರೋ ಸ್ಪೇಸ್ ಎರಡೂ ಒಂದೇನೆ. ಮಡಕೆ ಒಳಗಿರುವ ಆಕಾಶ, ಆಚೆ ಕಡೆ ಇರುವ ಆಕಾಶ ಎರಡೂ ಒಂದೇನೆ. ಮಡಕೆ ನಮ್ಮ ಶರೀರ ಅನ್ಕೊಳ್ಳಿ, ಈ ಶರೀರದೊಳಗಿರುವ ಆಕಾಶ, ಆಚೆ ಕಡೆ ಇರುವ ಆಕಾಶ ಎರಡೂ ಒಂದೇ. ಅದೇ ರೀತಿ ಪರಮಾತ್ಮ ಒಳಗೆ ಹೊರಗೆ ವ್ಯಾಪಕನಾಗಿದ್ದಾನೆ. ಪ್ರತಿಯೊಂದು ಶರೀರದಲ್ಲೂ ಇದೇ ಪರಮಾತ್ಮ ಇದ್ದಾನೆ. ಬೇರೆ 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 ಮಡಕೆಗಳಷ್ಟೇ. ಅದ್ರೊಳಗಡೆ ಇರುವ ಆಕಾಶನೂ ಒಂದೇ, ಆಚೆ ಇರುವ ಆಕಾಶನೂ ಒಂದೇ. ಇಲ್ಲಿ ನೋಡಿ, ಇದು ಮೊದಲನೇ ಅಧ್ಯಾಯ ಕೊನೆಯಲ್ಲಿ ಅಷ್ಟಾಕರ ಮಹರ್ಷಿಗಳು ಪರಮಾತ್ಮ ಭಗವಂತನ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಪರಮಾತ್ಮನ ಬಗ್ಗೆ, ಪರಮಾತ್ಮ ಅನ್ನೋದು ಒಂದು ವಸ್ತುವೇ, ಒಂದು ವಿಗ್ರಹವೇ? ಕಿರೀಟ ಇರ್ತದ, ಕೊಳಲಿರ್ತದ, ಶಂಖಚಕ್ರ ಇರ್ತದ, ತ್ರಿಶೂಲ ಇರ್ತದೆಯೇ? ಅಲ್ಲ. ಒಂದು ಮಡಕೆಯ ಒಳಗೆ ಹೊರಗೆ ಹೇಗೆ ಆಕಾಶವಿದೆಯೋ, ನಮ್ಮ ಒಳಗೆ ಹೊರಗೆ ಎಲ್ಲ ಕಡೆ ಪರಮಾತ್ಮನಿದ್ದಾನೆ. ಎಂತ ರಹಸ್ಯ ಗುರುಗಳು! ಹಿಂಗೆ ಈ ಪರಮಾತ್ಮನ ಹೊರತಾಗಿ ಇನ್ನೇನಿಲ್ಲ ಈ ಪ್ರಪಂಚದಲ್ಲಿ. ಒಂದು ಕ್ಷಣನೂ ಅವನಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಜ್ಞಾನದಿಂದವೋ ಅಜ್ಞಾನದಿಂದನೋ. ಆಕಾಶದಿಂದ ಯಾವುದೂ ಹೊರಗೆ ಇರೋಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಆಕಾಶದಲ್ಲಿದೆ. ನಮ್ಮ ಮನಸ್ಸು, ನಮ್ಮ ಶರೀರ ಎಲ್ಲವೂ ಪರಮಾತ್ಮನಲ್ಲೇ ಇದೆ.
ಅರ್ಥ ಆಗ್ತಾ ಇದೆಯಾ? ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಕಣ್ಣು ಮುಚ್ಕೊಂಡು ಆ ಒಳಗಡೆ ಇರುವ ಆಕಾಶವನ್ನ, ಅದು ಆಲ್ರೆಡಿ ಇದೆ, ಅದು ಕಣ್ಣು ಮುಚ್ಕೊಂಡು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಷ್ಟೇ. ನಾನು ಯಾವತ್ತೂ ಅವನಿಂದ, ಪರಮಾತ್ಮನಿಂದ ಬೇರೆ ಆಗಿಲ್ಲ. ಅದಕ್ಕೆ ಎಷ್ಟೋ ಜನ ಅದು ಮಾಡು, ಇದು ಮಾಡು, ಆ ಜಪ ಮಾಡು, ಈ ಜಪ ಮಾಡು, ಏನು ಮಾಡ್ಬೇಕಾಗಿ. ಅಂದ್ರೆ ಜಪ ಮಾಡಬೇಕು ಇಲ್ಲ ಅಂತಲ್ಲ, ಅದಕ್ಕೆ ಮುಂಚೆ ಸ್ವಲ್ಪ ಕಣ್ಣು ಮುಚ್ಕೊಂಡು ಏನೂ ಮಾಡದಿರ ಕುತ್ಕೊಳ್ಳಿ, ಸ್ವಲ್ಪ ನಿಷ್ಕ್ರಿಯೋಸಿ. ಯಾವ ಚಿತ್ತವು ನಿಂತಿದೆಯೋ ಅಲ್ಲಿ ಪರಮಾತ್ಮ ಪ್ರತಿಬಿಂಬಿಸ್ತಾನೆ. ಯಾವ ಮನಸ್ಸು ನಿಂತಿದೆಯೋ, ಸೊ ಮನಸ್ಸು ನಿಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ. ನಮ್ಮ ಒಳಗೆ ಹೊರಗೆ ಆಕಾಶದಂತ ಪರಮಾತ್ಮನಿದ್ದಾನೆ. ಒಂದು ಮಡಕೆ ಒಳಗೆ ಹೊರಗೆ ಹೇಗೆ ಆಕಾಶ ಇದೆಯೋ ಹಾಗೆ ಒಳಗೆ ಹೊರಗೆ ಎಲ್ಲ ಪರಬ್ರಹ್ಮ ತತ್ವ ಇದ್ದೇ ಇದೆ. ಪರಬ್ರಹ್ಮನನ್ನು ಹುಡ್ಕಕ್ ಹೋಗ್ಬೇಡಿ, ಹುಡ್ಕೋರು ಸಿಕ್ಕಾಕೊಳ್ತಾರೆ. ಏನೋ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಆಗೋರು ಅದರೊಳಗೆ ತೇಲ್ತಾರೆ ಪರಬ್ರಹ್ಮನಲ್ಲಿ ಅಂತ. ಹುಡ್ಕೋರು ಸಿಕ್ಕಾಕೊಳ್ತಾರೆ, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಹುಡ್ಕಕ್ ಹೋಗ್ತಾರಲ್ಲ, ಅವ್ರು ಸಿಕ್ಕಾಕೊಳ್ತಾರೆ. ಯಾರು ವಿಶ್ರಾಂತಿ ಮಾಡ್ತಾರಲ್ಲ, ವಿಶ್ರಾಂತಿ ಅಂದ್ರೆ ಹಾಸಿಗೆ ಮೇಲೆ ಬಿತ್ಕೊಂಡು ನಿದ್ದೆ ಮಾಡೋದಲ್ಲ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು. ಧ್ಯಾನ ಮಾಡಿದಾಗ ಆ ಒಂದು ಪರಮಾತ್ಮನಲ್ಲಿ ತೇಲ್ತಾರೆ ಅವರು. ಹುಡುಕಬೇಡಿ, ಶಾಂತರಾಗಿ. ಹುಡುಕುವುದು ಸಹ ಒಂದು ಕ್ರಿಯೆನೇ, ಅದು ಕೂಡ ಏನೋ ಒಂದು ಮಾಡೋದು. ನಿಷ್ಕ್ರಿಯೋಸಿ ಅಂತಾರೆ ಅಷ್ಟಾವಕ್ರರು. ಮಾನಸಿಕವಾಗಿ ಹುಡುಕೋದು, ಶಾರೀರಿಕವಾಗಿ ಹುಡುಕೋದು ಇವೆಲ್ಲ ಏನೋ ಒಂದು ಮಾಡೋದೇ ಕ್ರಿಯೆನೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರು ಗುರುಗಳು, ಪ್ರತಿಯೊಂದು ಸ್ತರದಲ್ಲೂ ಶಾಂತರಾಗಿ, ಪರಮಾತ್ಮ ನಿಮ್ಮ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಳ್ಳಿ. ಇಷ್ಟನ್ನು ತಿಳಿದು ಶಾಂತರಾಗಿ. ಇಲ್ಲಿಗೆ ಅಷ್ಟಾವಕ್ರ ಗೀತೆಯ ಪ್ರಥಮ ಅಧ್ಯಾಯ ಸಮಾಪ್ತವಾಗ್ತದೆ.